ಸ್ಫೂರ್ತಿಯಾಗಿ ಆದಷ್ಟು ಬೇಗನೆ ಈ ಒಂದು ಸಸ್ಯಾಹಾರ ಜಗತ್ ನಿರ್ಮಾಣವಾಗಲಿ ಎಂದು ಆಶಿಸುತ್ತಾ ನಮ್ಮ ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ವತಿಯಿಂದ ಹಾಗೂ ಮೈತ್ರೇಯ ಧ್ಯಾನ ತಂಡದವರ ವತಿಯಿಂದ ಲೋಕೇಶ್ ಸರ್ ಅವರಿಗೆ ನಾನು ಸ್ವಾಗತವನ್ನ ಬಯಸ್ತೇನೆ. ಅವರ ಒಂದು ಕಿರು ಪರಿಚಯವನ್ನ ನಮ್ಮ ವಿದ್ಯಾಧರ್ ಅವರು ಮಾಡಿಕೊಡ್ತಾರೆ. ಓವರ್ ಟು ಯು ವಿದ್ಯಾಧರ್. ವಿದ್ಯಾಧರ್ Thank you, madam. Thank you so much. ಮಾಸ್ಟರ್ಸ್, ಇಂದು ನಮ್ಮೊಂದಿಗೆ ಇರುವಂತಹ ಶ್ರೀಯುತ ಲೋಕೇಶ್ ಕುಮಾರ್ ಸರ್ ಅವರು ಮೂಲತಃ ರಾಯಚೂರಿನವರು, ಬಟ್ ಅವರು ವಾಸ ಇರೋದು ಮಂಡ್ಯದಲ್ಲಿ. ಸೊ ಇವರು ಒಂದು ಪರಿಚಯ ಆಗಿದ್ದು ತುಂಬಾ ಹತ್ತಿರದಲ್ಲಿ, ಯಾಕಂದ್ರೆ ನಾವು ಈ ವರ್ಷ ಮಂಡ್ಯದಲ್ಲಿ ರ್ಯಾಲಿ ನಡೆಸ್ತಾ ಇರೋದ್ರಿಂದ ಆ ಒಂದು ಏನೋ ಪೂರ್ವ ಸಿದ್ಧತೆ ಸಭೆ ಆಗಿರ್ಬೋದು, ಹಾಗೇನೆ ಅಲ್ಲಿ ಒಂದು ಬೇಕಾಗಿರ್ತಕ್ಕಂಥ ಒಂದು ತಯಾರಿಗೆ ಏನೋ ಪೂರ್ವ ಸಿದ್ಧತೆ ತಯಾರಿಗಳಿರ್ಬೋದು, ಅವೆಲ್ಲಕ್ಕೂ ನಮ್ಮ ಜೊತೆಗಿದ್ಕೊಂಡು ನಾವು ಎಲ್ಲೆಲ್ಲಿ ಆ ಒಂದು ವ್ಯವಸ್ಥೆಗಳನ್ನ ಮಾಡ್ತಾ ಇದ್ವಿ, ಆ ವ್ಯವಸ್ಥೆಗಳಿಗೆ ನಮ್ಗೆ ಸಹಕಾರ ಕೊಟ್ಕೊಂಡು ಇದುವರೆಗೂ ನಮ್ಮ ಜೊತೆಗಿದ್ದಾರೆ. ಹಾಗೇನೆ ಆ ಒಂದು ರ್ಯಾಲಿಗಳು ಕೂಡ ಖಂಡಿತವಾಗಿನೇ ಯಶಸ್ವಿಯಾಗುವ ಒಂದು ದಿಟ್ಟಿನಲ್ಲಿ ಅವರು ಕೂಡ ನಮ್ಗೆ ಸಂಪೂರ್ಣವಾಗಿ ನಮ್ಮ ಜೊತೆಗಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಹಾಗೇನೆ ಮಾಸ್ಟರ್ಸ್, ಇವರು ಕಳೆದ 4 ವರ್ಷಗಳಿಂದ ಈ ಒಂದು ಧ್ಯಾನವನ್ನ ಕಲ್ತ್ಕೊಂಡಿದ್ದಾರೆ. ಧ್ಯಾನವನ್ನ ಕಲ್ತ್ಕೊಂಡು ತಮ್ಮದೇ ಆದಂತ ಒಂದು ಸೇವೆಯನ್ನ ಈ ಒಂದು PSSM ಗೆ ಸಲ್ಲಿಸ್ತಾ ಇದ್ದಾರೆ ಮಾಸ್ಟರ್ಸ್. ಸೊ ಒಂದು ಸಸ್ಯಾಹಾರ ಜಾಥಾ ಇರ್ಬೋದು, ಮಂಡ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಅವರು ಒಂದು ಸಸ್ಯಾಹಾರ ಜಾಥವನ್ನ ಕಂಡಕ್ಟ್ ಮಾಡಿದ್ರು. ಹಾಗೇನೆ ಅದರಲ್ಲಿ ತಮ್ಮ ಒಂದು ಸಂಪೂರ್ಣ ಭಾಗವಹಿಸುವಿಕೆಯಿಂದ ಅಲ್ಲಿ ಒಂದು ಜನಜಾಗೃತಿಯನ್ನ ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಅವ್ರು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಹಾಗೇನೆ ಅವರು ಧ್ಯಾನ ಪ್ರಚಾರ ಕೂಡ ತುಂಬಾ ವೇಗದಲ್ಲಿ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಒಂದು ಅಲ್ಲಿ ಒಂದು ಪಿರಮಿಡ್ ಮಾಸ್ಟರ್ಸ್ ಅವರ ಒಂದು ಸಹಕಾರದೊಂದಿಗೆ ಮತ್ತು ಸುನೀತಾ ಮೇಡಮ್ ಇರ್ಬೋದು, ಶೋಭಾ ಮೇಡಮ್ ಇರ್ಬೋದು, ಹಾಗೆ ರಾಜೇಶ್ವರಿ ಮೇಡಮ್ ಇರ್ಬೋದು, ಕಾವ್ಯ ಮೇಡಮ್ ಇರ್ಬೋದು, ಹಾಗೆ ರೇಖಾ ಅವ್ರು ಇರ್ಬೋದು. ಸೊ ಹಾಗೇನೆ ಎಲ್ಲ ಒಂದು ಪಿರಮಿಡ್ ಮಾಸ್ಟರ್ಸ್ ಗಳ ಒಂದು ಗುಂಪನ್ನ ಕಟ್ಕೊಂಡು ಇವರು ಒಂದು ಸಹಕಾರದೊಂದಿಗೆ ಅಲ್ಲಿ ಸಮರೋಪಾದಿಯಲ್ಲಿ ಇವತ್ತು ಧ್ಯಾನ ಪ್ರಚಾರ ನಡೀತಾ ಇದೆ. ಹಾಗೇನೆ ಸಸ್ಯಾಹಾರದ ಬಗ್ಗೆ ಇವರೊಂದು ದಿಟ್ಟವಾದ ಒಂದು ನಿಲುವನ್ನ ಜಾಗೃತಿಯನ್ನು ಮೂಡಿಸೋದಕ್ಕೆ ಒಂದು ತಮ್ಮದೇ ಆದಂತಹ ಒಂದು ದಿಟ್ಟವಾದ ನಿಲುವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಅನ್ಸುತ್ತೆ ಮಾಸ್ಟರ್ಸ್. ಸೊ ಇಂಥ ಒಬ್ಬ ಗ್ರೇಟ್ ಪಿರಮಿಡ್ ಮಾಸ್ಟರ್ ಇವತ್ತು ನಮ್ಮೊಂದಿಗಿದ್ದಾರೆ. ಅವರ ಒಂದು ಅನುಭವವನ್ನ, ಅವರು ಧ್ಯಾನಕ್ಕೆ ಹೇಗೆ ಬಂದ್ರು, ಧ್ಯಾನದಿಂದ ಹೇಗೆ ಸಸ್ಯಾಹಾರಿಯಾಗಿ ಪರಿವರ್ತನೆ ಆದ್ರು, ಹಾಗೇನೆ ಪರಿವರ್ತನೆ ಆದ ನಂತರ ಅವರಲ್ಲಿ ಏನೇನ್ ಬದಲಾವಣೆಗಳಾಯ್ತು, ಆರೋಗ್ಯ ಸಮಸ್ಯೆ ಇರ್ಬೋದು, ಹಾಗೇನೆ ಕುಟುಂಬದಲ್ಲಿ ಒಂದು ಸಾಮರಸ್ಯ ಇರ್ಬೋದು, ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲಿ ಒಂದು ಉನ್ನತವಾದಂತಹ ಒಂದು ಅಂಕಗಳನ್ನು ಪಡೆಯೋದಿರ್ಬೋದು, ಹಾಗೇನೆ ಮಕ್ಕಳಲ್ಲಿ ಯಾವ ರೀತಿ ಬದಲಾವಣೆಗಳಾಯ್ತು, ಮನೆಯಲ್ಲಿ ಹೇಗೆ ವಾತಾವರಣ ಬದಲಾವಣೆ ಆಯ್ತು, ಹೇಗೆ ಅವರು ಒಂದು ಕುಟುಂಬವನ್ನ ಸಂತೋಷವಾಗಿ ನೆಮ್ಮದಿಯಾಗಿ ಒಂದು ನಡೆಸ್ತಾ ಇದ್ದಾರೆ, ಈ ಎಲ್ಲ ಒಂದು ಅನುಭವಗಳನ್ನ ಅವರ ಒಂದು ಮಾತಿನಿಂದನೇ ಕೇಳೋಣ ಮಾಸ್ಟರ್ಸ್. ಸೊ ಲೋಕೇಶ್ ಕುಮಾರ್ ಸರ್, ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಕರ್ನಾಟಕ ಹಾಗೂ ಮೈತ್ರೇಯ ಧ್ಯಾನ ತಂಡದ ವತಿಯಿಂದ ತಮಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಸೊ ಖಂಡಿತ ನಿಮ್ಮ ಈ ಒಂದು ಅನುಭವ ನಮ್ಮೆಲ್ಲರಿಗೂ ಹಾಗೇನೆ ಬೇರೆಯವರಿಗೂ ಕೂಡ ಒಂದು ಏನು ಸ್ಫೂರ್ತಿ ಆಗುತ್ತೆ ಅನ್ನೋ ಒಂದು ವಿಶ್ವಾಸದಿಂದ ಈ ವೇದಿಕೆಯನ್ನ ನಿಮಗೆ ಬಿಟ್ಟುಕೊಡ್ತಾ ಇದ್ದೀನಿ ಮಾಸ್ಟರ್ಸ್. ಸೊ ಓವರ್ ಟು ಯು ಸರ್. ಮತ್ತೊಮ್ಮೆ ನಿಮಗೆ ಸುಸ್ವಾಗತ. ಥ್ಯಾಂಕ್ ಯು. ಮೊದಲನೇದಾಗಿ ತಮ್ಮ ಸುಭಾಷ್ ಪತ್ರಿಜಿ ಗುರುಗಳಿಗೆ ಹಾಗೂ ಸ್ವರ್ಣ ಅಮ್ಮನವರಿಗೆ ನನ್ನ ಕೋಟಿ ನಮಸ್ಕಾರಗಳು ಮಾಸ್ಟರ್. ಹಾಗೂ ಸುಮಂಗಳಾ ಮೇಡಮ್, ವಿದ್ಯಾಧರ್ ಸರ್, ಆಮೇಲೆ ಸಿದ್ದು ಸರ್, ಈ ಇರಂತ ಎಲ್ಲಾ ಪಿರಮಿಡ್ ಮಾಸ್ಟರ್ಗಳಿಗೂ ನಾನು ನನ್ನ ನಮಸ್ಕಾರಗಳ ಹೇಳ್ತಾ ನನ್ನ ಒಂದು ಧ್ಯಾನ ಅನುಭವಗಳನ್ನ ನಿಮ್ಗೆ ಪರಿಚಯ ಮಾಡಿಸ್ತೀನಿ ಮಾಸ್ಟರ್. ಧ್ಯಾನ ಅನುಭವಗಳು ಹಾಗೆ ಧ್ಯಾನದಿಂದ ಹೇಗೆ ಸಸ್ಯಾಹಾರಿ ಆದ್ರಿ ಅಂತ. ಓಕೆ ಮಾಸ್ಟರ್. ಓಕೆ, ಮೊದಲನೇದಾಗಿ ಮೂಲತಃ ನಂದು ರಾಯಚೂರು ಜಿಲ್ಲೆ ಮಾಸ್ಟರ್. ನಂದು ರಾಯಚೂರು ಜಿಲ್ಲೆಯಿಂದ ನಾನು ಇಲ್ಲಿ ಮಂಡ್ಯದಲ್ಲಿ ಈಗ ವಾಸಿಯಾಗಿರೋದು. ನನಗೆ ಮಾಸ್ಟರ್ ಅಂದ್ರೆ ನಾನು ಈಗ 1995 ಅಲ್ಲೇ ನನಗೆ ಅಲ್ಲಿಂದಾನೇ ಸ್ಟಾರ್ಟ್ ಆಗಿದೆ ಸ್ಪಿರಿಚುವಲ್ ಮೂವ್ಮೆಂಟ್ ಎಲ್ಲ. ಅಂದ್ರೆ ನನಗೆ ಈ ಒಂದು ಯಾರಾದ್ರೂ ಬಾಡಿ ವಿಕೆಟ್ ಮಾಡಿದ್ರೆ ಸಾಕು ಒಂಥರ ಭಯ ಮಾಸ್ಟರ್. ನನ್ಗೆ ಆ ಒಂದು ತಮಟೆ ಶಬ್ದ ಕೇಳಿಸ್ಕೊಂಡ್ರೆ ಸಾಕು ಒಂಥರ ಭಯ, ನಂಗೆ ಒಂಥರ ಡಿಪ್ರೆಷನ್ಗೆ ಹೋಗ್ಬಿಡೋದು,
ಈ ತರ ಎಲ್ಲ ಅನುಭವಗಳು, ಕೆಲವೊಂದು ಪ್ರಶ್ನೆಗಳೆಲ್ಲ ನನಗೆ ಉತ್ತರ ಸಿಗ್ಲಾರ್ದಾಗ ತುಂಬಾ ನಾನು ಡೀಪ್ ಆಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಿದ್ದೆ. 8 ದಿವಸ ವಿಪರೀತ ತಲೆನೋವು, ನಿದ್ರಾಹೀನ ಸಮಸ್ಯೆ ಅಂದ್ರು ಮಾಸ್ಟರ್ ನನಗೆ ಕೆಲವು ಒಂದು 14 ವರ್ಷ ಅನುಭವಿಸಿದ್ದೀನಿ ನಿದ್ರಾಹೀನ ಸಮಸ್ಯೆ. ಆ ಒಂದು ನಿದ್ರಾಹೀನ ಸಮಸ್ಯೆ ಇದು ನನಗೆ ಯಾಕಿದೇನೋ, ಈ ಜೀವನ ಬೇಡ ಅನ್ನೋ ಮಟ್ಟಿಗೆ, ಅದು ಹಿಂಗ ಅಂದ್ಬಿಟ್ರೆ ಈ ರಾತ್ರಿ ಯಾಕಾದ್ರೂ ಆಗತ್ತೆ ಅನ್ನೋ ಒಂದು ಭಯ. ಆಮೇಲೆ ಯಾವಾಗಾದ್ರೂ ಯಾರಾದ್ರೂ ದೇಹ ಬಿಟ್ಟಿದ್ದಾರೆ ಅಂದ್ರೆ ಸಾಕು, ಆ ವಿಷಯ ನನ್ನ ಕಿವಿಲ್ ಬಿದ್ದ ತಕ್ಷಣ ಒಂಥರ ಡಿಪ್ರೆಷನ್ಗೆ ಹೋಗ್ಬಿಟ್ಟು ಆ ಭಯದಲ್ಲೇ ನಾನು ಕಾಲ ಕಳೆಯೋನು. ನೈಟ್ ಎಲ್ಲ ನಿದ್ರೆ ಮಾಡ್ಲಾರ್ದು, ನಿದ್ರೆ ಮಾತ್ರೆಗಳನ್ನ ಸೇವನೆ ಮಾಡ್ತಿದ್ದೆ ವಿಪರೀತವಾಗಿ. ನೈಟ್ ಎಲ್ಲ ನಿದ್ದೆಗೆಡೋದು, ಹಗಲು 1 ಅವರ್ 2 ಅವರ್ ಅಷ್ಟೇ ನಿದ್ರೆ ಮಾಡಿ ನಾನು ಮತ್ತೆ ಎದ್ಬಿಡೋನು. ಒಂಥರ ಕೋಳಿ ನಿದ್ರೆ ಮಾಡೋದು, ನೆಮ್ಮದಿ ಇಲ್ಲ, ವಿಪರೀತ ತಲೆನೋವು ಮಾಸ್ಟರ್ ನನಗೆ. ಒಂದ್ಸರಿ ನಾನು ಈ ಒಂದು ಕೆಲವೊಂದು ತುಂಬಾ ಹಠವಾದಿ ಮಾಸ್ಟರ್ ನಾನು. ಒಂದು ಫಸ್ಟ್ ಏನಂದ್ರೆ, ಕೆಲವೊಂದು ವಿಷಯದಲ್ಲಿ ನಾನು ಏನಾದ್ರು ಆಸೆ ಪಟ್ಟೆ ಅದು ಸಿಕ್ಕಿಲ್ಲ ಅಂದಾಗ ನಾನು ಒಂದ್ಸರಿ ಮನಸ್ಸಿನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದೆ ನಾನು. ಆ ಟೈಮಲ್ಲಿ ನಾನು ಮತ್ತೆ ಬದುಕುಳಿದ್ಮೇಲೆ ಕೆಲವು ದಿನಗಳಾದ್ಮೇಲೆ ಮತ್ತೆ ನಾನು ಸ್ವಲ್ಪ ಪತಾಂಜಲಿ ಅಂತ ಪ್ರಾಣಾಯಾಮ ಅದು ಇದು ಅಂತ ಕಲ್ತ್ಕೊಂಡೆ. ಸ್ವಲ್ಪ ದಿವಸ ಆ ಡಿಪ್ರೆಷನ್ಗೆ ಹೋದಾಗ ಸ್ವಲ್ಪ ದಿವಸ ಪತಾಂಜಲಿ ಅದು ಇದು ಅಂತ ಮಾಡೋದು, ಮತ್ತೆ ಸ್ವಲ್ಪ ಆರಾಮಾದ ತಕ್ಷಣ ಮತ್ತೆ ಬಿಟ್ಬಿಡೋದು. ಈ ತರ ಎಲ್ಲ ಮೊದಲಿಂದಾನೇ ಸ್ವಲ್ಪ ಸ್ಪಿರಿಚುವಲ್ ನಮ್ಗೆ ಇದೆ. ಆಮೇಲೆ ನಮ್ಮ ತಂದೆ ತಾಯಿಗಳು ಅವರು ದೀಕ್ಷೆ ತಗೊಂಡಿದ್ರು ಮಾಸ್ಟರ್. ಹಂಗಾಗ್ಬಿಟ್ಟು ಮನೆಯಲ್ಲಿ ಎಲ್ಲ ಒಳ್ಳೆ ವಾತಾವರಣನೇ ನಮ್ದು, ಸ್ಪಿರಿಚುವಲ್ ವಾತಾವರಣನೇ ನಮ್ದು. ನಾನು ಇಲ್ಲಿ ಮಂಡ್ಯಕ್ಕೆ ಬಂದ್ಬಿಟ್ಟು ಈಗ ಮಾಸ್ಟರ್ 6-7 ವರ್ಷ ಆಯ್ತು. ಬೆಂಗಳೂರಲ್ಲಿ 1 ವರ್ಷ ಜೀವನ ಮಾಡಿದೆ. ಇಲ್ಲಿ ಮಂಡ್ಯಕ್ಕೆ ಬಂದಾದ್ಮೇಲೆ ಈ ಒಂದು ಮಾನಸಿಕ ಒತ್ತಡ, ನಿದ್ರಾಹೀನತೆ ಅನ್ನೋದು ಇದು ಕಂಟಿನ್ಯೂ ಆಗಿತ್ತು. ಆಮೇಲೆ ಮಾಂಸಾಹಾರ ಮಂಡ್ಯಕ್ಕೆ ಬಂದ್ಮೇಲೆ ವಿಪರೀತ ತಿನ್ನಕ್ ಶುರು ಮಾಡಿದ್ವಿ. ನಾನು, ನನ್ನ ಶ್ರೀಮತಿಯವರು, ಮಕ್ಕಳು ವಿಪರೀತವಾಗಿ ತಿನ್ನಕ್ ಶುರು ಮಾಡಿದ್ವಿ ಇಲ್ಲಿ ಬಂದಾದ್ಮೇಲೆ. ಇದಕ್ಕಿಂತ ಮುಂಚೆ ಮಾಂಸಾಹಾರ ಬಗ್ಗೆ ನಮ್ಗೆ ಅಷ್ಟೊಂದು ಏನು ಆಸೆ ಇದ್ದಿಲ್ಲ. ಏನೋ ತಿಂಗ್ಳಕ್ಕೆ 1 ಸರಿ 2 ಸರಿ ತಿನ್ನೋರು. ಇಲ್ಲಿ ಬಂದಾದ್ಮೇಲೆ ಅತಿ ಹೆಚ್ಚು ಆಗ್ಬಿಡ್ತು ಮಾಸ್ಟರ್. ಇಲ್ಲಿ ಬಂದು ಸುಮಾರು ದಿನಗಳು ಮಾಂಸಾಹಾರ ವಿಪರೀತವಾಗಿ ತಿಂದ್ವಿ. ಒಂದ್ಸತಿ ಯಾಕೋ ನನ್ಗೆ ಅನಿಸ್ತು, ಇದು ಯಾಕೋ ಇದೇ ಲಾಸ್ಟ್ ನಮ್ ಊಟ, ಇದೇ ಮಾಂಸಾಹಾರ ತಿನ್ನೋದು ಅಂತ ನನ್ಗೆ ಅನಿಸ್ತಾ ಇದೆ ಅಂತ ನಾನು ಹೇಳಿದೆ ನಮ್ಮ ಶ್ರೀಮತಿಯವ್ರಿಗೆ. ಹೇಳಿದ್ರೆ ಯಾಕೆ ಹಿಂಗ್ ಹೇಳ್ತಿದ್ರಿ ನೀವು ಅಂತ ಹೇಳಿದ್ರು. ಅದ್ ಹೇಳಿ ಕೆಲವು ದಿನ ಆದ್ಮೇಲೆ ಫಸ್ಟ್ ನಾನು ಇನ್ಸ್ಪೈರ್ ಆಗಿದ್ದು ಪ್ರೇಮ್ನಾಥ್ ಸರ್ ಒಂದು ವಿಡಿಯೋ ನೋಡ್ಬಿಟ್ಟು. ಅವರು ವಿಡಿಯೋ ಬಂದ್ಬಿಟ್ಟು ಪ್ರೇಮಾಮೃತ ಅಂತ. ಅದು ವಿಡಿಯೋ 2 ವಿಡಿಯೋಗಳನ್ನ ನಾನು ನೋಡಿದೆ ಮಾಸ್ಟರ್. ಫಸ್ಟ್ ನೋಡಿದಾಗ ಇದೇನ್ ಧ್ಯಾನದ ಬಗ್ಗೆ ಇಷ್ಟೆಲ್ಲ ಹೇಳ್ತಿದ್ದಾರೆ, ಏನು ಧ್ಯಾನ ಮಾಡಿದ್ರೆ ಇಷ್ಟೆಲ್ಲ ಆಗತ್ತಾ ಅಂತ ನಾನು ಫಸ್ಟ್ ಟೈಮ್ ಮಾಸ್ಟರ್ ನಾನು ಸಿಟ್ಟಿಂಗ್ ಮಾಡಿದೆ. ಒಂದು 12 ಗಂಟೆ ಸುಮಾರು ಕೂತಿದ್ದೆ ಮಾಸ್ಟರ್. ನಾನು ಕೂತ್ ಬಿಟ್ಟು 1 ಗಂಟೆ 40 ನಿಮಿಷ ಧ್ಯಾನದಲ್ಲಿ ಹೋಗ್ಬಿಟ್ಟಿದ್ದೀನಿ ಮಾಸ್ಟರ್. ನನ್ನ ದೇಹ ಎಲ್ಲ ಒಂಥರ ಬಲೂನ್ ತರ ಅಗ್ರ ಆಗ್ಬಿಟ್ಟಿದೆ. ಫಸ್ಟ್ ನನಗೆ ಅಲ್ಲಿ ಗೊತ್ತಾಗಿದ್ದು ಮಾಂಸಾಹಾರ ನಾವು ತಿನ್ಬಾರ್ದು ಅಂತ ನನಗೆ ಫಸ್ಟ್ ಗೊತ್ತಾಗಿದ್ದು ಮಾಸ್ಟರ್. ಎರಡನೇದಾಗಿ ಈ ನಿದ್ರಾಹೀನ ಸಮಸ್ಯೆ ನನಗೆ ಇಷ್ಟೆಲ್ಲ ಒಂದು ಆತ್ಮಹತ್ಯೆ ಮಾಡ್ಕೊಂಡ್ರು ನಾನು ಸಾಯ್ಲಿಲ್ಲ. ಆಮೇಲೆ ನನಗೆ ಒಂದು ಓಪನ್ ಹಾರ್ಟ್ ಸರ್ಜರಿ ಆಯ್ತು ಮಾಸ್ಟರ್ ನನಗೆ 2014 ಅಲ್ಲಿ. ಡಾಕ್ಟರ್ಸ್ ಎಲ್ಲ 90% ನೀವು ಬದುಕಲ್ಲ ಅಂತ ಹೇಳಿದ್ರು. ನಂದೊಂದು ವಿಡಿಯೋ ಕೂಡ ಇದೆ ಈ ಸತ್ಯಸಾಯಿ ಹಾಸ್ಪಿಟಲ್ ಅಲ್ಲಿ. ನನ್ನ ಕಾಯಿಲೆ ಹೆಸರು ಬಂದ್ಬಿಟ್ಟು VRS ಅಂತ. ಅದು ಒಂಥರ ಎಷ್ಟೋ ಹಾರ್ಟ್ ಪೇಷಂಟ್ ಗಳಿಗೆ ಆ ತರ ಒಂದು ಕಾಯಿಲೆ ಇರುತ್ತಂತೆ. ಆವಾಗ್ಲೂ ನಾನು ದೇಹ ಬಿಡ್ಲಿಲ್ಲಲ್ವಾ, ನನಗೆ ಅಲ್ಲಿ ಗೊತ್ತಾಯ್ತು ಭೂಮಿ ಮೇಲೆ ನಮ್ದೇನೋ ಕೆಲಸ ಇದೆ, ಅದಕ್ಕೆ ನನ್ನನ್ನ ಯಾರೋ ಕಾಪಾಡ್ತಿದ್ದಾರೆ ಅಂತ ನನ್ಗೆ ಗೊತ್ತಾಯ್ತು. ಬಟ್ ಈ ಪ್ರಶ್ನೆಗಳಿಗೆಲ್ಲ ಈ ಒಂದು ಮಾನಸಿಕ ಒತ್ತಡ, ಆಮೇಲೆ ಈ ತಲೆನೋವು, ಈ ಒಂದು ಮಾಂಸಾಹಾರ ವಿಪರೀತವಾಗಿ ತಿನ್ನಕ್ ಶುರು ಮಾಡಿದಾಗ ಅದು ಒಂದು ಎಂಡಿಗೆ ಬಂದು ನನ್ಗೆ ಗೊತ್ತಾಯ್ತು. ಆ ಧ್ಯಾನದಲ್ಲಿ 1 ಗಂಟೆ 40 ನಿಮಿಷದಲ್ಲಿ ನನಗೆ ಎಲ್ಲಾ ವಿಷಯಗಳು ಗೊತ್ತಾಗ್ಬಿಟ್ಟು ಮಾಸ್ಟರ್ ಫಸ್ಟ್. ಆಮೇಲೆ ಹೋದ ಜನ್ಮದಲ್ಲಿ ನಾನು ಗಂಟೆಗಟ್ಲೆ ಯೋಗಿಯಾಗಿ ನಾನು ಧ್ಯಾನ ಮಾಡಿದೀನಿ ಅಂತ ಕೂಡ ಗೊತ್ತಾಯ್ತು ನನಗೆ. 3 ವಿಷಯಗಳನ್ನ ತಿಳ್ಕೊಂಡೆ ಮಾಸ್ಟರ್ ನಾನು. ಫಸ್ಟ್ನೇದ್ ಏನಂತಂದ್ರೆ, ಒಂದು ಮಾಂಸಾಹಾರ ನಾವು ತಿನ್ಬಾರ್ದು ಅಂತ ಗೊತ್ತಾಯ್ತು. ಎರಡನೇದ್ ಬಂದು ಈ ನಿದ್ರಾಹೀನ ಸಮಸ್ಯೆ ನನಗೆ ಏನಕ್ಕಿದೆ ಅಂತ ಗೊತ್ತಾಯ್ತು. ಮೂರನೇದ್ದು ನಾನು ಹುಟ್ಟು ಬೆಳೆದು ಊರು ಬಿಟ್ಟು ಇಲ್ಲೇನಕ್ ಬಂದಿದೀನಿ ಅಂತ ನಾನು ತಿಳ್ಕೊಂಡೆ ಮಾಸ್ಟರ್. ಈ 3 ತಿಳಿದಾದ್ಮೇಲೆ ನನಗೆ ಒಂಥರ ಇದು ಕನಸೋ ನನಸೋ ಅನ್ನೋದು ಗೊತ್ತಾಗ್ಲಿಲ್ಲ ಮಾಸ್ಟರ್ ಫಸ್ಟ್.
ಆಮೇಲೆ ಫಸ್ಟ್ ಸಿಟ್ಟಿಂಗ್ ಅಲ್ಲಿ ಆ ತರ ಅನುಭವ ಆದ್ಮೇಲೆ ಈ ಪ್ರೇಮ್ನಾಥ್ ಸರ್ ಯಾರು, ಇವ್ರ ಗುರುಗಳು ಯಾರು ಅಂತ ನಾನು ಅವ್ರ ಬಗ್ಗೆ ನಾನು ಎಲ್ಲ ಅಧ್ಯಯನ ಮಾಡಕ್ ಶುರು ಮಾಡಿದೆ. ಪತ್ರಿಜಿ ಗುರುಗಳ ಬಗ್ಗೆ ನನ್ಗೆ ಅವಾಗ ಗೊತ್ತಾಯ್ತು. ಪತ್ರಿಜಿ ಗುರುಗಳ ಬಗ್ಗೆ ನಾನು ಹಗಲು ರಾತ್ರಿ 1 ವರ್ಷ ನಾನು ಫಾಲೋ ಮಾಡಿದೀನಿ ಮಾಸ್ಟರ್. ಅವರು ಪ್ರತಿ ಒಂದು ವಿಷಯಗಳನ್ನ ತುಂಬಾ ಡೀಪ್ ಆಗಿ ತಿಳ್ಕೊಂಡೆ. ಆ ಡೀಪ್ ಆಗಿ ತಿಳಿತಾ 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 ಗುರುಗಳ ಮೇಲೆ ವಿಪರೀತ ನನಗೆ ಸಿಟ್ಟು ಬರಕ್ ಶುರುವಾಯ್ತು. ಯಾಕಂದ್ರೆ ಇವರು ಮೌನವಾಗಿರ್ಬೇಕು ಅಂತ ಹೇಳ್ತಾರೆ, ಮಾತಾಡಬಾರ್ದು ಅಂತ ಹೇಳ್ತಾರೆ. ಇವ್ರು ಎಂತ ಗುರುಗಳು ಇರ್ಬೋದು ಅನ್ನೋ ಒಂದು ಕೋಪ ಅವ್ರ ಮೇಲೆ ನನಗೆ ಒಂಥರ ಬೆಟ್ಟದ ತರ ಬೆಳ್ಕೊಂಡಿತ್ತು. ಒಂದ್ ಸತಿ ಈ ಧ್ಯಾನ ನಾನು ಸ್ಟಾರ್ಟ್ ಮಾಡಿದೆ ಮಾಸ್ಟರ್. 3 ತಿಂಗಳು ನಾನು ಮೌನವಾಗಿ ವಿಪರೀತ ಕೋಪ ನನಗೆ, ಈ ಮಾಂಸಾಹಾರ ತಿಂದು 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 ವಿಪರೀತ ಕೋಪ ಬಂದು, ಆ ಒಂದು ಕೋಪ ಏನಾಗಿತ್ತು ಅಂತಂದ್ರೆ ಈ ಧ್ಯಾನ ಮಾಡ್ತಾ 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 ನನಗೆ ಫಸ್ಟ್ ಕೋಪ ಕಮ್ಮಿ ಆಗ್ತಾ ಬಂತು. ಗುರುಗಳ ಬಗ್ಗೆ ನನಗೆ ತುಂಬಾ ಅವ್ರ ಮೇಲೆ ಒಂದು ಪ್ರೀತಿ ಸ್ಟಾರ್ಟ್ ಆಯ್ತು. ಆಮೇಲೆ ಅಷ್ಟೇ ಸಿಟ್ಟು ಕೂಡ ಸ್ಟಾರ್ಟ್ ಆಯ್ತು ನನಗೆ. ಒಂದು ಸರಿ ಏನಾಯ್ತು ಅಂದ್ರೆ, ನಾನು ನೈಟ್ ಧ್ಯಾನ ಮಾಡ್ಬಿಟ್ಟು ಮಲಗಿದಾಗ ಗುರುಗಳು ನನಗೆ ಒಂದು ಸ್ಟೇಜ್ ಮೇಲೆ ಮಾತಾಡ್ತಾ ಇದಾರೆ ಮಾಸ್ಟರ್. ಅವರು ಮಾತಾಡ್ತಾ ಇದ್ರೆ ಅದು ಒಂದು ವಿಲೇಜ್ ಅಲ್ಲಿ ತುಂಬಾ ದೊಡ್ಡ ಸ್ಟೇಜ್. ಆ ಸ್ಟೇಜ್ ಆಪೋಸಿಟ್ ಅಲ್ಲಿ ಒಂದು ಮನೆ ಇದೆ. ಅಲ್ಲಿ ಏನಾಗಿದೆ ಅಂತಂದ್ರೆ ಸಡನ್ ಆಗಿ ಹುಲಿ ಚಿರತೆಗಳು ದಾಳಿ ಮಾಡ್ಬಿಡ್ತವೆ. ಇರಂತ ಎಲ್ಲ ಜನಗಳು ಓಡೋಗ್ಬಿಡ್ತಾರೆ. ಗುರುಗಳು ಸ್ಟೇಜ್ ನ ಎಳ್ಕೊಂಡು ಹಿಂದಕ್ಕೆ ಹೋಗ್ಬಿಡ್ತಾರೆ. ಅವು ಹೋದಾದ್ಮೇಲೆ ಅವು ನನ್ನ ಮೇಲೆ ದಾಳಿ ಮಾಡಕ್ ಬರ್ತವೆ. ನಾನು ಆ ಮನೆಯಲ್ಲಿ ಓಡೋಗ್ತೀನಿ ಮಾಸ್ಟರ್. ಓಡೋಗ್ಬಿಟ್ಟು ಅವು ಮನೆ ಮೇಲ್ಗಡೆ ಆಮೇಲೆ ಅಕ್ಕ ಪಕ್ಕ ಮನೆ ಬಾಗಿಲಿಗೆ ಬಂದು ನಿಂತು ನನ್ನ ಎದುರಿಸ್ತಾ ಇರ್ತವೆ. ಎದುರಿಸ್ತಿರುವಾಗ ಗುರುಗಳು ಹೇಳ್ತಾರೆ, ಅವ್ರಿಗೆ ಏನು ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರ್ಲಾರ್ದೆ ಆ ತರ ಮಾಡಿದ್ದಾರೆ, ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ ಅವರು, ಆ ತರ ಎಲ್ಲ ಮಾಡ್ಬಾರ್ದು, ನೀವು ಹೋಗಿ ಹೊಟ್ಟೋಗಿ ಅಂತ ಹೇಳಿದ ತಕ್ಷಣ ಆ ಒಂದು ಹುಲಿ ಚಿರತೆಗಳು ಎಲ್ಲ ಸುಮ್ಮನೆ ಹೋಗ್ಬಿಟ್ಟು ಗುರುಗಳ ಮಾತು ಹೇಳಿದ ತಕ್ಷಣ ನಿಜವಾಗ್ಲೂ ಮಾಸ್ಟರ್ ನನಗೆ ಅವತ್ತು ಸುಮಾರು ಒಂದು 4-4.5 ಗಂಟೆ ಕಣ್ಣೀರ್ ಹಾಕಿದೀನಿ ಮಾಸ್ಟರ್. ಅಂದ್ರೆ ನನ್ನೊಳಗಿರೋ ಅಜ್ಞಾನ ಎಲ್ಲ ಗುರುಗಳು ತೆಗೆದ್ಬಿಟ್ರು ಮಾಸ್ಟರ್. ನನಗೆ ಯಾವ ತರ ಕಣ್ಣೀರು ನಾನು ಆಗಿದೆ ಅಂದ್ರೆ ಇಡೀ ಬಟ್ಟೆ ಎಲ್ಲ ತೊಯ್ದೋಗ್ಬಿಟ್ಟಿದೆ ಮಾಸ್ಟರ್ ನನಗೆ. ಆಮೇಲೆ ನನಗೆ ಗೊತ್ತಾಯ್ತು ಗುರುಗಳು ನನ್ನ ಒಂದು ಈ ಅಜ್ಞಾನನ ತೆಗ್ದಿದಾರೆ ಅಂತ. ಅವಾಗ್ಲಿಂದ ನನ್ನ ಗುರುಗಳನ್ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಮಾಸ್ಟರ್ ನನಗೆ ಬಂದ್ಬಿಟ್ಟು ಇಬ್ರು ಶ್ರೀಮತಿಯವರು. ಮೊದಲನೆಯವರು ಲಕ್ಷ್ಮಿ ಅಂತ, ಎರಡನೇವರು ರಾಜೇಶ್ವರಿ ಅಂತ. ಲಕ್ಷ್ಮಿ ಅನ್ನೋರು ಇಲ್ಲೇ ಕೆಂಗೇರಿಯವರು, ರಾಜೇಶ್ವರಿ ಅವರು ಅಕ್ಕನ ಮಗಳು. ಎಲ್ಲ ನಾವು ಮಾಂಸಾಹಾರಿಗಳೇ. ಫಸ್ಟ್ ನನಗೆ ಈ ಒಂದು ಧ್ಯಾನದಲ್ಲಿ ಗೊತ್ತಾದ್ಮೇಲೆ ಗುರುಗಳನ್ನ ಫಾಲೋ ಮಾಡಕ್ ಶುರು ಮಾಡಿದೆ. ಫಸ್ಟ್ ನಾನು ಮೌನ ಆಗ್ಬಿಟ್ಟೆ. ಮೌನವಾಗಿ 2-3 ಗಂಟೆ ನೈಟ್ ಎಲ್ಲ ನಿದ್ರೆ ಧ್ಯಾನ ಮಾಡಕ್ ಶುರು ಮಾಡಿದೆ. 3 ಗಂಟೆ 3:30-4 ಗಂಟೆವರೆಗೂ ಧ್ಯಾನ ಮಾಡ್ಕೊಂಡು ಮಲಗ್ತಾ ಇದ್ದೆ. ನನ್ನನ್ನ ಅಬ್ಸರ್ವ್ ಮಾಡ್ತಾ ಇದ್ರು, ಇವ್ರಿಗೆ ಏನೋ ಆಗಿದೆ, ಯಾಕೋ ಕತ್ಲ ಕೋಣೆಯಲ್ಲಿ ಕುಂತಿದ್ರು, ಏನಾಗಿದೆ ಇವ್ರಿಗೆ ಅಂತ. ಅವರು ಬಂದು ನೋಡ್ ಹೋಗ್ತಿದ್ರು ನನ್ಗೆ ಗೊತ್ತಾಗ್ತಿತ್ತು ನನ್ನ ಧ್ಯಾನದಲ್ಲಿದ್ದಾಗ. ಇದನ್ನ ಇವ್ರಿಗೆ ಯಾವ ತರ ಹೇಳ್ಬೇಕು ಅಂತ ನನ್ಗೆ ಗೊತ್ತಾಗ್ಲಿಲ್ಲ. ಕೆಲವು ದಿನ ನಾನು ಕಂಟಿನ್ಯೂ ಆಗಿ ಧ್ಯಾನದಲ್ಲಿ ಮುಳುಗೋಗ್ಬಿಟ್ಟೆ ಮಾಸ್ಟರ್. ರಾತ್ರಿ ಆಗ್ಲೂ ಟೈಮು ಟೇಬಲ್ ಏನು ಇಲ್ಲದೆ 2-3 ಗಂಟೆ ಕೂತ್ ಬಿಡೋನು. ಏನೋ ಒಂಥರ ಆ ಸಂತೋಷ ನನ್ನ ಜನ್ಮದಲ್ಲಿ ನಾನು ಎಲ್ಲೂ ನೋಡಿಲ್ಲ ಮಾಸ್ಟರ್. ಫಸ್ಟ್ ಸಿಟ್ಟಿಂಗ್ ಅಲ್ಲಿ ಆಗಿರೋ ಅನುಭವ ಅದು ಡೈಲಿ ಸವಿತಾ ಹೋಗ್ಬಿಟ್ನಲ್ವಾ, ನನ್ನ ಸಿಟ್ಟು ಎಲ್ಲ ಹೋಗ್ಬಿಡ್ತು, ನನ್ನ ಅಜ್ಞಾನ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತು. ಇದನ್ನ ಇವ್ರಿಗೆ ಯಾವ ತರ ತಿಳಿಸ್ಕೊಡ್ಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ. ಕೆಲವು ದಿನ ಆದ್ಮೇಲೆ ಏನಕ್ಕೆ ಮಾತಾಡ್ತಾ ಇಲ್ಲ ನೀವು, ಯಾಕೆ ಹಿಂಗಾಗಿದ್ದೀರಿ, ಏನಾಗಿದೆ ನಿಮ್ಗೆ, ಯಾಕ ರಾತ್ರಿ ಎಲ್ಲ ಎದ್ದು ಕೂಡ್ತಾ ಇದ್ದೀರಿ ಅಂತ ಹೇಳಿದಾಗ ನಾನು ಅವ್ರಿಗೇನು ಆನ್ಸರ್ ಮಾಡ್ಲಿಲ್ಲ ಮಾಸ್ಟರ್. ನನ್ನ ಮೊದಲನೇ ಶ್ರೀಮತಿಯವರು ವಿಪರೀತ, ಅವ್ರ ಕುಟುಂಬ ಎಲ್ಲ ಅವರು ವಿಪರೀತ ಮಾಂಸ ತಿನ್ನೋರು. ವಿಪರೀತ ಅವ್ರಿಗೊಂದು ಹೊಟ್ಟೆ ನೋವಿತ್ತು ಕೆಲವು ವರ್ಷಗಳಿಂದ. ಅವ್ರಿಗೆ ನಾನು ಒಂದ್ಸರಿ ಸಿಟ್ಟಿಂಗ್ ಮಾಡಿಸಿದೆ ಮಾಸ್ಟರ್. ನಾನು ಹೇಳಿದಷ್ಟು ಕೇಳಿ, ಮಕ್ಕಳನ್ನ ನಾನು ಇಟ್ಕೊಳ್ತೀನಿ, ಒಂದು ಅರ್ಧ ಗಂಟೆ ನಾನು ಹೇಳ್ದಂಗ್ ಮಾಡು, ನಿಮ್ಗೆ ಹೊಟ್ಟೆ ನೋವು ಕಮ್ಮಿ ಅಂತ ಅನಿಸ್ತು ಅಂದ್ರೆ ಸರಿ, ಇಲ್ಲ ಅಂತಂತಂದ್ರೆ ನಡಿ ಹೀಗೆ ಆಸ್ಪತ್ರೆಗೆ ಹೋಗಿ ಅದೇನ್ ಎಕ್ಸ್ರೇ ಮಾಡ್ಸೋಣ, ಏನ್ ಮಾಡ್ಸೋಣ, ನೀವ್ ಏನ್ ಹೇಳ್ತೀವಿ ನಾನು ಕೇಳ್ತೀನಿ ಅಂತ ಅವ್ರನ್ನ ಫಸ್ಟ್ ಸಿಟ್ಟಿಂಗ್ ಮಾಡಿಸಿದೆ ಮಾಸ್ಟರ್. ಅವ್ರಿಗೆ ಫಸ್ಟ್ ಸಿಟ್ಟಿಂಗ್ ಅಲ್ಲಿ ಅವ್ರಿಗೂ ಗೊತ್ತಾಗ್ಲಿ.
ಇದೆಲ್ಲ ನಾನು ಇಷ್ಟು ವರ್ಷಗಳಿಂದ ತಿಂದಿರೋ ಮಾಂಸಾಹಾರ ನನಗೆ ಅದು ಹೊಟ್ಟೆ ನೋವಾಗಿ ಇತ್ತು ಅಂತ ನನಗೆ ಕಾಣಿಸ್ತು ಅಂತ ಹೇಳಿದ್ರು. ಆಮೇಲೆ ಫಸ್ಟ್ ಅವ್ರು ಬಿಟ್ಬಿಟ್ರು ಮಾಂಸಾಹಾರ. ನಾನ್ ಫಸ್ಟ್ ಸಿಟ್ಟಿಂಗ್ ಅಲ್ಲೇ ನಾನ್ ಮಾಂಸಾಹಾರ ಅವತ್ತೇ ನಾನು ತಿನ್ಬಾರ್ದು ಅಂತ ಬಿಟ್ಬಿಟ್ಟೆ. ಬಿಟ್ಟಾಗಿ ಒಂದು ಕೆಲವು ದಿನ ಆದ್ಮೇಲೆ ನಮ್ಮ ಮೊದಲನೇ ಶ್ರೀಮತಿಯವರು ಅವ್ರು ಬಿಟ್ರು. ಆಮೇಲೆ ಕೆಲವು ದಿನಗಳಾದ್ಮೇಲೆ ರಾಜೇಶ್ವರಿ ಅವರು ನೀವ್ ಯಾಕೆ ಇಬ್ರು ತಿಂತಾ ಇಲ್ಲ, ನಮ್ಗೊಂದು ಯಾಕೆ ತಂದು ಕೊಡ್ತಾ ಇದೀರಿ ಅಂತಂದ್ರು. ಇವರು ಒಬ್ಬ ಇವ್ರು ಮಾಸ್ಟರ್ ಹೆಸರು ಬರ್ತಾ ಇಲ್ಲ ಅವ್ರ ಹೆಸರು, ಅನಿತಾ ಮಾಸ್ಟರ್ ಅವ್ರ ಹಸ್ಬೆಂಡ್ ಬೆಂಗಳೂರಲ್ಲಿ ಇರ್ತಾರೆ. ಅವ್ರು ಒಂದ್ಸರಿ ಅವ್ರು ನನಗೆ ತುಂಬಾ ಸಂಪರ್ಕದಲ್ಲಿ ಇದ್ರು. ಅವಾಗ ಅವ್ರು ಹೇಳಿದ್ರು, ಮಾಸ್ಟರ್ ನೀವು ಮಾಂಸಾಹಾರ ನೀವು ಬಿಟ್ಟಿದ್ದೀರಾ, ಮತ್ತೆ ಮಕ್ಳಿಗೆ ತಂದು ಕೊಡ್ತಿದ್ದೀರಲ್ಲ ಅದು ಕೂಡ ಪಾಪ ಅಂತ ಹೇಳಿದ್ರು. ನನಗೂ ಅದು ಏನೋ ನಿಜ ಅಂತ ಅನಿಸ್ತು. ಬಟ್ ನನ್ ಬಾಯಿಯಿಂದ ನನ್ ಮಕ್ಳಿಗೆ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ ಮಾಸ್ಟರ್. ಅದಕ್ಕೆ ಫಸ್ಟ್ ನಾನು ನನ್ನ ಶ್ರೀಮತಿ ಅವ್ರು ಬಿಟ್ಟಾದ್ಮೇಲೆ ನಮ್ಮಿಬ್ರ ನೋಡ್ಬಿಟ್ಟು ರಾಜೇಶ್ವರಿ ಅವ್ರು ಏನ್ ಮಾಡಿದ್ರು, ನೀವ್ ಯಾಕೆ ತಿಂತಾ ಇಲ್ಲ ಅಂತಂದಾಗ ಅವ್ರಿಗೆ ಒಂದ್ಸರಿ ಕೂಡ್ಸಿ ಅವ್ರಿಗೆ ಧ್ಯಾನ ಮಾಡ್ಸಿದ್ಮೇಲೆ ಇದೇನ್ ಧ್ಯಾನ ಇಷ್ಟು ಚಂದ ಐತಲ್ಲ, ಇದು ಧ್ಯಾನ ಮಾಡೋದ್ರಿಂದ ಎಷ್ಟು ಸಂತೋಷ ಕಾಣ್ತೈತೆ, ಅದಕ್ಕೆ ಬಿಟ್ಟಿದ್ದೀರಾ ನೀವು ಅಂತಂದ್ಬಿಟ್ಟು ನಿಧಾನಕ್ಕೆ ಒಂದೊಂದೇ ವಿಷಯಗಳ ಅವ್ರು ನನ್ನ ಫಾಲೋ ಮಾಡಕ್ ಶುರು ಮಾಡಿದ್ರು. ಆಮೇಲೆ ಇಬ್ರು ಬಿಟ್ಬಿಟ್ರು. ಆಮೇಲೆ ಇನ್ನು ಇಬ್ರು ಮಕ್ಕಳು. ಮಗ ಅವಾಗ 5 ವರ್ಷ, ಅವನ್ಗೆ 3 ವರ್ಷ ಅಷ್ಟೇ ಅವಾಗ. ಅವನಿಗೆ ನನ್ ಮಗನಿಗೆ ಏನ್ ಮಾಡಿದೆ ಅಂದ್ರೆ, ನಾನು ಕೂತ್ಕೊಂಡು ನನ್ ಪಕ್ಕ ಕೂತ್ಸ್ಕೊಂಡು ಡೈಲಿ ಧ್ಯಾನ ಮಾಡ್ಸಕ್ ಶುರು ಮಾಡ್ತೇವೆ ಮಾಸ್ಟರ್. ನಾನು ಫಸ್ಟ್ ಒಂದ್ ದಿನ ಕೂಡ್ಸಿದೆ, ಒಂದ್ ಅರ್ಧ ಗಂಟೆ ಧ್ಯಾನ ಮಾಡಿಸಿದೆ. ಅಪ್ಪ ತಲೆ ತುಂಬಾ ಭಾರ ಆಗ್ತಿದೆಪ್ಪ, ಅಪ್ಪ ತಲೆ ತುಂಬಾ ಭಾರ ಆಗ್ತಿದೆ ಅಂತ, ಮಾಡ್ಬೇಕಪ್ಪ ಮಾಡ್ಬೇಕು, ಹಾಗೆ ಮಾಡು ಅಂತ ಸಿಟ್ಟಿಂಗ್ ಮಾಡಿಸಿ ಧ್ಯಾನ ಮಾಡಿಸಿದೆ ಮಾಸ್ಟರ್. ನನ್ ಬಾಯಿಂದ ಹೇಳಕ್ ಹೋಗ್ಲಿ ಮಾಂಸಾಹಾರ ಬಿಡಪ್ಪ ನೀನು ಅಂತ. ಒಂದು 5-6 ದಿನ ನೋಡ್ದೆ. 7ನೇ ದಿವಸ ಸೀದಾ ಅವನೇ ಬಂದ. ಏನಪ್ಪಾ ಈಗ್ಲೂ ತಲೆ ನೋಸ್ತಾ ಇದೆ ನಿನಗೆ ಅಂತ ಕೇಳಿದ್ರೆ, ಇಲ್ಲಪ್ಪ ಅದೆಲ್ಲ ಅಭಿವಾಸ ಆಗ್ಬಿಡ್ತು, ಅಪ್ಪ ನೀನ್ ನಾಳೆಯಿಂದ ನಮ್ಗೆ ಈ ಚಿಚಿ ಏನೋ ತರಕ್ ಹೋಗ್ಬೇಡಪ್ಪ ನೀನು, ಅದರೆಲ್ಲ ತಿನ್ಬಾರ್ದು ನಾವು ಅಂತ ಹೇಳ್ದ. ನನ್ಗೆ ಗೊತ್ತಾಗ್ಬಿಡ್ತು ಅಂದ್ರೆ ವಿಶ್ವಶಕ್ತಿ ಪ್ರಾಣಶಕ್ತಿ ಇವನ್ಗೆ ಕರೆಕ್ಟ್ ಆಗಿ ಕೆಲಸ ಮಾಡಿದೆ ಅಂತ. ಇನ್ನು ಕೊನೆಯವಳು ಮಗಳು ಪದ್ಮಿನಿ, ಅವಳು ಇನ್ನು ತುಂಬಾ ಚಿಕ್ಕವಳು. ಮಗ ಬಿಟ್ಟು ಕೆಲವು ದಿನ ಆದ್ಮೇಲೆ ಸುಮ್ನೆ ಕೇಳ್ತಾ ಇದ್ಲು, 1 ಸರಿ 2 ಸರಿ ಕೇಳಿದ್ಲು. ಆಮೇಲೆ ಮಗಳನ್ನ ಕೂಡ್ಸಿ ಒಂದು 5 ನಿಮಿಷ 10 ನಿಮಿಷ ಧ್ಯಾನ ಮಾಡಕ್ ಶುರು ಮಾಡಿದಾಗ ಮಗಳು ಕೂಡ ಸಂಪೂರ್ಣವಾಗಿ ಬಿಟ್ಬಿಟ್ರು. ಈ ಒಂದು ಸಂತೋಷ ನೆಮ್ಮದಿ ಇದನ್ನ ಎಲ್ರಿಗೂ ಸಿಗ್ಬೇಕು ಅಂತ ನಾನು ಅವಾಗ ಅನ್ಕೊಂಡೆ. ಆಮೇಲೆ ನಮ್ಮ ಅತ್ತೆ ಮಾವ ನಮ್ಮ ಬಾಮೈದ ಅವ್ರಿಗೂ ತಿಳಿಸ್ದೆ, ಮಾಂಸಾಹಾರನ ತಿನ್ನಕ್ ಹೋಗ್ಬೇಡಿ, ಅದೆಲ್ಲ ಒಳ್ಳೇದಲ್ಲ ಅಂತಂದಾಗ, ನಾವು ಮಾಂಸಾಹಾರ ತಿನ್ಲಿ ಅಂದ್ರೆ ನಾವ್ ಹೆಂಗ್ ಗೌಡ್ರ ಆಗ್ತೀವಿ, ನಾವು ಪುರ ಬಾಂಧವರೆಲ್ಲ ದೂರ ಆಗ್ತಾರಪ್ಪ, ಹಂಗೆಲ್ಲ ಬಿಡಕ್ ಆಗಲ್ಲ ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ಟೆ. ನಾನು ಹೇಳೋದ್ರಿಂದ ನನ್ ಕೆಲ್ಸ ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ ಬಿಟ್ಬಿಟ್ಟೆ. ಅದಾದ್ಮೇಲೆ ಕೆಲವು ದಿನ ಆದ್ಮೇಲೆ ನಮ್ಮ ಮಕ್ಕಳನ್ನ ಹಬ್ಬಕ್ಕೆ ಕರ್ಕೊಂಡು ಹೋದ್ರು. ಅವ್ರ ಮಕ್ಕಳನ್ನ ಕರ್ಕೊಂಡೋಗಿ ಅವಾಗ ಮಟನ್ ಚಿಕನ್ ತಂದು ಮಕ್ಕಳ ಮುಂದೆ ಇಟ್ಟವ್ರೆ. ಅದನ್ನೆಲ್ಲ ತಿನ್ಬಾರ್ದಾತ, ಅದೆಲ್ಲ ರಾಕ್ಷಸರು ತಿಂತಾರೆ, ನಾವು ತಿನ್ಬಾರ್ದು ಅಂತ ಮಕ್ಳು ಹೇಳಿದ್ದಾರೆ. ಯಾಕಪ್ಪ ಮಕ್ಕಳನ್ನೆಲ್ಲ ಮಾಂಸಾಹಾರ ತಿನ್ಬೇಡ ಅಂತ ಹೇಳಿದ್ಯೇನಪ್ಪ ಅಂತ ಅವ್ರು ನನಗ್ ಫೋನ್ ಮಾಡಿ ಈ ತರ ಕೇಳಕ್ ಶುರು ಮಾಡಿದ್ರು. ತಿನ್ಸಕ್ ಹೋಗ್ಬಿಡಿ ಮಕ್ಕಳಿಗೆ ಅಂತ ನಾ ಹೇಳ್ದೆ. 1 ಸತಿ 2 ಸತಿ ಆಯ್ತು. 3ನೇ ಸತಿ ಮತ್ತೆ ಇದೇ ತರ ಆಗಿದೆ. ಆದಾಗ ಮಕ್ಕಳು ಸ್ವಲ್ಪ ರೊಚ್ಚಿಗೆದ್ಬಿಟ್ಟು ಹೇಳಿದಾರೆ, ನೀವೆಲ್ಲ ಮನುಷ್ಯರ ಏನು ರಾಕ್ಷಸರ, ಈ ತರ ಎಲ್ಲ ಮಾಂಸ ತಿನ್ನಕ ನಾಚಿಕೆ ಆಗಲ್ವಾ ನಿಮ್ಗೆ ಅಂತ ಮಕ್ಳು ಹೇಳ್ದಾಗ ಅವ್ರಿಗೆ ಆವಾಗ ಅಯ್ಯೋ ಮಕ್ಳು ಈ ತರ ಹೇಳ್ಬಿಟ್ರಲ್ಲ ಅಂತಂದ್ಬಿಟ್ಟು ಅವರು ಒಳಗಡೆ ಏನೋ ಒಂದು ಗಾಢವಾದ ನಿರ್ಧಾರ ಮಾಡ್ಕೊಂಡು ಅವರು ಕೂತ್ಕೊಂಡು ಮೆಡಿಟೇಷನ್ ಮಾಡಿ ನೋಡೋರೆ. ಈಗ ನಮ್ಮ ಅತ್ತೆ ಮಾವ ನಮ್ಮ ಬಾಮೈದ ಟೋಟಲ್ ಆಗಿ ಎಲ್ರು ಮಾಂಸಾಹಾರನ ಬಿಟ್ಬಿಟ್ಟು ಫುಲ್ ಧ್ಯಾನ ಮಾಡ್ತಾ ಇದ್ದಾರೆ. ಇದೇ ತರ ಎಷ್ಟೋ ಕುಟುಂಬಗಳಿಗೆ ಧ್ಯಾನ ಪರಿಚಯ ಮಾಡಿಸಿ ಮಾಂಸಾಹಾರನ ಬಿಡಿಸಿದ್ದಾರೆ ಮಾಸ್ಟರ್. ಆಮೇಲೆ ಮಾಂಸಾಹಾರ ಇದು ಮನುಷ್ಯನ ಆಹಾರ ಅಲ್ಲ. ಈ ಸೃಷ್ಟಿಯಲ್ಲಿ ಒಂದು ಸೂಚನೆ ಇದೆ ನೋಡಿ. ಪ್ರತಿಯೊಂದು ಪ್ರಾಣಿಗಳು ಮಾಂಸಾಹಾರ ತಿನ್ನಂತ ಪ್ರಾಣಿಗಳು ಪ್ರತಿಯೊಂದು ಅವಕ್ಕೆ ಹಲ್ಲು ತುಂಬಾ ಚೂಪಾಗಿದ್ದಾವೆ. ಯಾಕಂದ್ರೆ ಅವು ಸಲೀಸಾಗಿ ಆ ಒಂದು ಆಹಾರನ ತಿಂದು ಡೈಜೆಸ್ಟ್ ಮಾಡ್ಕೊಳ್ಳಂತದ್ದು. ಆಮೇಲೆ ಆ ಒಂದು ಆಹಾರ ತಿಂದಾದ್ಮೇಲೆ ಅವು 2 ದಿವಸ ಇನ್ನು ಮತ್ತೆ ಊಟ ಮಾಡಲ್ಲ. ಮನುಷ್ಯ ಆತರ ಅಲ್ಲ, ನಾವು 2 ಹೊತ್ತು ತಿನ್ಲೇಬೇಕು ನಾವು. ಅದು
ಒಂಥರ ದ್ರವ ಪದಾರ್ಥ ತರ ಇರೋಂತ ಆಹಾರ ತಿಂದ್ರೆ ಮಾತ್ರ ನಾವು ಒಂದು ನಮ್ಮ ಡೈಜೆಸ್ಟ್ ಪವರ್ ನಮ್ಗೆ ಸರಿ ಇರುತ್ತೆ. ನಾವು ಮಾಂಸಾಹಾರ ತಿನ್ನೋದ್ರಿಂದ ಅದು ಸುಮಾರು 78 ಗಂಟೆ ಡೈಜೆಸ್ಟ್ ಆಗಲ್ಲ ಮಾಂಸ ಮನುಷ್ಯನಿಗೆ, ಮೊದಲನೇದ್ದು. ಎರಡನೇದ್ದು, ನಮಗೆ ಈ ಒಂದು ಮಾಂಸಾಹಾರ ತಿನ್ನಕ್ಕೆ ಯಾವುದೇ ಒಂದು ಸಾಕ್ಷಿ ಇಲ್ಲ. ನಮ್ಮ ಹಲ್ಲುಗಳು ಆರಾಮಾಗಿ ನಾರ್ಮಲ್ ಆಗಿ ಇದ್ದಾವೆ. ನಾವು ಮಾಂಸಾಹಾರಿಗಳಲ್ಲ ಅಂತ ಇದನ್ನ ನೋಡಿ ಹೇಳ್ಬೋದು ನಾವು. ಪ್ರತಿಯೊಂದು ಪ್ರಾಣಿಗಳು ಒಂದು ತಿಂತವೆ. ಅದು ಸೃಷ್ಟಿ ಚಕ್ರ. ಈ ಒಂದು ಸೃಷ್ಟಿ ಚಕ್ರ ನಡಿಬೇಕಾದ್ರೆ ಅದು ಭಗವಂತನ ಇಚ್ಛೆ ಅದು. ಬಟ್ ಮನುಷ್ಯರಿಗೆ ಮಾಂಸಾಹಾರ ಅದು ಸರಿಯಾದದ್ದಲ್ಲ ಅಂತ ಇದನ್ನ ನೋಡಿ ನಾವು ತಿಳ್ಕೊಬಹುದು. ಆಮೇಲೆ ಬಂದ್ಬಿಟ್ಟು ಈ ಒಂದು ಮಾಂಸಾಹಾರದ ಬಗ್ಗೆ ಈ ಒಂದು ಏರಿಯಾದಲ್ಲಿ ತುಂಬಾ ಕೆಲವು ವರ್ಷಗಳಿಂದಾನೇ ಅಬ್ಸರ್ವ್ ಮಾಡ್ತಿದ್ವಿ. ಎಷ್ಟೇ ಇದು ಮಾಡಿದ್ರು ಕೂಡ ಬಹಳಷ್ಟು ಜನಗಳಲ್ಲಿ ಧ್ಯಾನ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಹೇಳಿದನ್ನ ಕೇಳ್ತಾರೆ, ಒಳ್ಳೊಳ್ಳೆ ವಿಷಯಗಳನ್ನ, ಆಧ್ಯಾತ್ಮಿಕ ವಿಷಯಗಳನ್ನ ಶೇರ್ ಮಾಡ್ಕೋತಾರೆ. ಬಟ್ ಮಾಂಸಾಹಾರದ ವಿಷಯಕ್ಕೆ ಬಂದಾಗ ಹೋಲ್ಡ್ ಆಗ್ಬಿಡ್ತಾರೆ ಅವರು. ಎಷ್ಟೋ ದಿನಗಳಿಂದ, ತಿಂಗಳುಗಳಿಂದ, ವರ್ಷಗಳಿಂದಾನೇ ತಿನ್ನೋದ್ ಬಿಡಕ್ ಆಗ್ತಾ ಇಲ್ಲ ಅವ್ರಿಗೆ. ಇದು ಎಲ್ಲರಿಗೂ ಸಾಧ್ಯ ಅಲ್ಲ ಮಾಸ್ಟ್ರೆ. ಅವ್ರಿಗೆ ಅವ್ರವ್ರ ಕರ್ಮಗಳು ಕಂಪ್ಲೀಟ್ ಆದ್ಮೇಲೆ ಅವ್ರು ಒಂದೇ ಸಿಟ್ಟಿಂಗ್ ಬಿಡ್ಬೋದು, ಇಲ್ಲ ಯಾರು ಏನು ಹೇಳ್ದೇನೆ ಸುಮ್ನೆ ಯಾರೋ ಒಂದು ವಿಡಿಯೋನೋ ಒಂದು ಕರಪತ್ರನೋ ನೋಡಿ ಬಿಡೋಂಥದ್ದು ಕೂಡ ಇರುತ್ತೆ. ಆಮೇಲೆ ಪ್ರಾಣಿಗಳ ಒಂದು ಕುರಿತಾಗಿ ವಿಷಯ ಹೇಳ್ತೀನಿ ಮಾಸ್ಟ್ರೆ. ಪ್ರತಿ ಒಂದು ಜೀವಿ ಕೂಡ ಅದನ್ನ ನೋಡಿ ನಾವು ಕಲಿಯುವಂಥದ್ದು ತುಂಬಾ ಇದೆ ಮಾಸ್ಟ್ರೆ. ಪ್ರತಿ ಒಂದು ಜೀವಿಯನ್ನ ನೋಡಿ ನಾವು ಕಲಿಯುವಂಥದ್ದಿದೆ. ನೋಡಿ, ಒಂದು ಕಾಗೆನ ನೋಡಿದ್ರೆ ನಾವು ಕಾಗೆಗಳು ನೋಡಿ, ಒಂದು ಕಾಗೆ ಏನಾದ್ರು ಆಹಾರ ಹಿಡ್ಕೊಂಡು ಬಂತು ಅಂತಂತಂದ್ರೆ ಅದು 10 ಕಾಗೆಗಳನ್ನ ಕರ್ಕೊಂಡು ಅದು ಊಟ ಮಾಡುತ್ತೆ. ನಾವು ಕಲಿಯುವಂಥದ್ದು ಕಾಗೆಗಳಿಂದ. ಒಂದು ಬೆಕ್ಕಿನ ನೋಡಿ ಕಲಿಯುವಂಥದ್ದು ಏನು ಅಂತಂದ್ರೆ, ಬೆಕ್ಕು ನೋಡಿ ಒಂದು ಕೋಣೆಯಲ್ಲಿ ಅದನ್ನು ಒಂದು ಕೋಣೆಯಲ್ಲಿ ಕಿಟಕಿಗಳನ್ನ ಎಲ್ಲಾ ಮುಚ್ಚಿಬಿಟ್ಟು ಅದನ್ನ ನೀವು ಎದುರ್ಸಕ್ ನೋಡಿ, ಅದು ರಿಟರ್ನ್ ಆಗಿ ನಮ್ಗೆ ಎದುರಿಸುತ್ತೆ. ಓಡೋಗಕ್ ಜಾಗ ಇದ್ರೆ ಸುಮ್ನೆ ಓಡೋಗ್ಬಿಡುತ್ತೆ ಅದು. ಸೊ ಓಡೋಗಕ್ ಜಾಗ ಇದ್ದಾಗ ನಾನು ಯಾಕೆ ಕರ್ಮ ಮಾಡ್ಲಿ ಅನ್ನೋ ಒಂದು ಸಂದೇಶ ಕೊಡುತ್ತೆ ನಮ್ಗೆ. ಇದು ಒಂದು. ಆಮೇಲೆ ಇರುವೆಗಳು, ಆಮೇಲೆ ಮನೆಯಲ್ಲಿ ಒಂದು ಕಾಕ್ರೋಚ್, ಒಂದು ಹಲ್ಲಿ ನಮ್ಮ ಮನೆಯಲ್ಲಿ ಬಂದಿದೆ ಅಂತಂದ್ರೆ ನಮ್ಮ ಒಂದು ಶಿಸ್ತುಬದ್ಧ ಕ್ರಮ ಸರಿಯಾಗಿಲ್ಲ ಅಂತ ಅರ್ಥ. ಆಮೇಲೆ ಜಿರಳೆಗಳು, ಆಮೇಲೆ ಹಲ್ಲಿಗಳು, ಇರುವೆಗಳು ಮನೆಯಲ್ಲಿ ಏನಾದ್ರು ಅವು ಇದ್ದಿಲ್ಲ ಅಂದ್ರೆ ನಾವು ಯಾವತ್ತೇ ಸತ್ತೋಗ್ಬಿಡ್ತೀವಿ ಅಷ್ಟೇ. ನೋಡಿ, ಎಷ್ಟೋ ವಿಷಕಾರಿ ಸಣ್ಣ ಸಣ್ಣ ಕೀಟಗಳನ್ನ ತಿನ್ನಕ್ಕೆ ಈ ಒಂದು ಹಲ್ಲಿನ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಈ ಒಂದು ಕಾಕ್ರೋಚ್ ಅದೂನು ಒಂದು ಸಣ್ಣ ಸಣ್ಣ ಗಬ್ಬು ಗಲೀಜಿನ ತಿನ್ನಕ್ಕೆ ಅಂತಾನೆ ಬಂದಿರುತ್ತೆ. ಅದು ನಮ್ಗೆ ಸೂಚನೆ ಕೊಡಕ್ ಬಂದಿರೋದು. ಅದನ್ನ ನಾವು ಯಾವುದೇ ಕಾರಣಕ್ಕ ತಳ್ಳೋಂಗಿಲ್ಲ. ಇವೆಲ್ಲ ನಮ್ಮ ಮನೇಲಿ ಬಂದಿದಾವೆ ಅಂತಂದ್ರೆ ನಮ್ಮ ಒಂದು ಜೀವನ ಶೈಲಿ, ಆರೋಗ್ಯ ಪದ್ಧತಿಯಲ್ಲಿ ಏನೋ ಸರಿಯಾಗಿಲ್ಲ, ಶಿಸ್ತುಬದ್ಧವಾಗಿ ನಾವಿಲ್ಲ ಅಂತ ತೋರ್ಸ್ಕೊಡಕ್ ಬರುತ್ತೆ ಅಷ್ಟೇ. ಅದು ಈ ತರ ಪ್ರತಿಯೊಂದು ಜೀವಿಗಳು ಕೂಡ, ಈ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಕೂಡ ಒಂದು ಪ್ರಾಣಿನೇ. ಬೇರೆ ಯಾವೊಂದು ಪ್ರಾಣಿಗಳು ಯಾರಿಗೂ ಏನು ಹಾನಿ ಮಾಡಲ್ಲ ಮಾಸ್ಟರ್. ನಾವೊಬ್ಬರು ಬದುಕಕ್ಕೆ ಪ್ರತಿಯೊಂದು ಇರುವೆಯಿಂದ ಹಿಡ್ಕೊಂಡು ಪ್ರತಿಯೊಂದು ದೊಡ್ಡ ದೊಡ್ಡ ಪ್ರಾಣಿಗಳನ್ನು ನಾವು ಇವತ್ತು ಹಿಂಸೆ ಕೊಡ್ತಿದ್ವಿ. ತಮ್ಮ ಕರ್ಮಾನುಸಾರ ಆ ಒಂದು ಇರುವೆಗಳಾಗಿ ಹುಟ್ಟಿರ್ಬೇಕು, ಇನ್ನೇನು ಬೆಕ್ಕಾಗಿ ಹುಟ್ಟಿರ್ಬೇಕು, ಇಲಿಯಾಗಿ ಹುಟ್ಟಿರ್ಬೇಕು, ಇನ್ನೇನು ಆಗಿ ಹುಟ್ಟಿರ್ಬೇಕು. ಬಟ್ ಅವನ್ನ ನಾವು ಯಾವುದೇ ಒಂದು ವಿಷ ಹಾಕಿ ಕೊಲ್ಲಂಗಿಲ್ಲ. ಬರೀ ಕುರಿ ಕೋಳಿ ಮಾಂಸ ತಿನ್ನೋದ್ ಬಿಡೋದು ಅನ್ನೋದು ಒಂದ್ ಕಡೆ ಆದ್ರೆ, ಪ್ರಾಣಿ ಹಿಂಸೆ ಅನ್ನೋದು ಇದನ್ನು ಆಗಿರುತ್ತೆ. ಒಂದು ಇರುವೆ ಕೂಡ ಕೊಲ್ಬಾರ್ದು ಮಾಸ್ಟರ್. ಒಂದು ಇರುವೆ ಕೊಲ್ಬಾರ್ದು, ಒಂದು ಜಿರಳೆನ ನಾವು ಓಡಿಸ್ಬಾರ್ದು. ಆ ಜಿರಳೆಗಳೇ ಹಲ್ಲಿಗಳೇ ಇಲ್ಲ ಅಂತಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಕಣ್ಣಿಗೆ ಕಾಣ್ಲಾರ್ದಂತ ಎಷ್ಟೋ ಸೂಕ್ಷ್ಮ ಕೆಟ್ಟ ಕೀಟಗಳು ಆಹಾರದಲ್ಲಿ ಬಿದ್ದು ಸತ್ತೋಗ್ತಿವಿ ಅನ್ನೋ ಉದ್ದೇಶಕ್ಕೆ ಭಗವಂತ ಈ ಒಂದು ಹಲ್ಲಿನ, ಈ ಒಂದು
ಒಂದು ಕಾಕ್ರೋಚ್ ಆಗಿರ್ಲಿ, ಒಂದು ಸಣ್ಣ ಇರುವೆಗಳಾಗಿರ್ಲಿ, ಇನ್ಯಾವುದೇ ಆಗಿರ್ಲಿ, ಇವ್ ಯಾವುದು ಬಂದ್ರೆ ಕೂಡ ನಮ್ಗೆ ಎಲ್ಲ ಒಳ್ಳೆ ಸೂಚನೆ ಕೊಡ್ತವೆ. ಅದು ನಮ್ಗೆ ಗೊತ್ತಿಲ್ಲ. ನಾವೇನ್ ಅನ್ಕೋತಿದೀವಿ ಅಂತಂತಂದ್ರೆ, ಒಂದು ಯಾವುದೋ ಒಂದು ಪ್ರಾಣಿ, ಒಂದು ಚಿಕ್ಕ ಒಂದು ಪ್ರಾಣಿ ನಮ್ಮ ಮನೆಯಲ್ಲಿ ಪ್ರವೇಶ ಮಾಡ್ತು, ಒಂದು ಕಾಕ್ರೋಚ್ ಬಂತು, ಇಲ್ಲಿ ಯಾವ್ದಾದ್ರು ಒಂದು ಹಲ್ಲಿ ಬಂತು ಅಂದ್ರೆ ಅದನ್ನ ಫಸ್ಟ್ ನಾವು ಯಾವ್ದೋ ಒಂದು ಔಷಧಗಳನ್ನ ಹೊಡೆದು ಹೊರಗಡೆ ಓಡಿಸ್ತಿದ್ವಿ. ಇದು ತಪ್ಪು ಮಾಸ್ಟರ್. ಪ್ರಾಣಿ ಹಿಂಸೆ ಅನ್ನೋದು ಕೋಳಿ ಕುರಿಗಳಿಗೆ ದನಗಳಲ್ಲಿ ಮಾತ್ರ ಅಲ್ಲ, ಎಲ್ಲಾ ಪ್ರಾಣಿಗಳಲ್ಲಿ ನಾವು ಪ್ರಾಣ ಹಿಂಸೆ ಮಾಡಬಾರ್ದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಮಾಸ್ಟರ್. ಆಮೇಲೆ ಕೆಲವೊಂದು ಏರಿಯಾಗಳಲ್ಲಿ ನಾವು ಮಾಂಸಾಹಾರ ನೀವು ತಿನ್ಬಾರ್ದು ಅಂತ ಹೇಳೋಂಗಿಲ್ಲ ಮಾಸ್ಟರ್. ದಯವಿಟ್ಟು ನಾನು ನಮ್ಮ ಮಾಸ್ಟರ್ಗಳಲ್ಲಿ ಕೇಳ್ಕೊಂಡು ಕೆಲವೊಂದು ಏರಿಯಾ ಮಾತ್ರ, ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ನಮ್ಮ ಆಹಾರನೇ ಈ ಒಂದು ಮಾಂಸಾಹಾರ ಅಂತ ಅನ್ಕೊಂಡಿದ್ದಾರೆ. ಅವ್ರನ್ನ ಫಸ್ಟ್ ನಾವ್ ಏನ್ ಮಾಡ್ಬೇಕು ಅಂದ್ರೆ ಈ ಪ್ರಾಣ ಶಕ್ತಿ ಅವ್ರ ಒಳಗಡೆ ಇಳಿಸಂತ ಕೆಲಸ ಮಾತ್ರ ಮಾಡ್ಬೇಕು. ಯಾಕಂತಂದ್ರೆ ಪ್ರಾಣ ಶಕ್ತಿ ಕರೆಕ್ಟ್ ಆಗಿ ಅವ್ರಿಗೆ ಅವರು ಒಂದು ಬ್ರಹ್ಮರಂಧ್ರದಿಂದ ಒಳಗಡೆ ಪ್ರವೇಶ ಆಯ್ತು ಅಂದ್ರೆ ಅವ್ರು ಏನು ಹೇಳೋ ಅವಶ್ಯಕತೆನೇ ಇಲ್ಲ. ಇದು ನನ್ನ ಸ್ವಂತ ನನ್ನ ಅನುಭವಕ್ಕೆ ಬಂದಿರೋದು. ನನ್ನ ಮಗನಲ್ಲಿ ನೋಡಿದೀನಿ, ಮಗಳಲ್ಲಿ ನೋಡಿದೀನಿ, ನನ್ನ ಶ್ರೀಮತಿ ಅವ್ರ ಹತ್ರ ನೋಡಿದೀನಿ, ನನ್ನ ಕುಟುಂಬದಲ್ಲಿ ಎಲ್ಲರನ್ನೂ ನೋಡಿದೀನಿ ನಾನು. ಪ್ರಾಣಶಕ್ತಿ ಅವರಿಗೆ ಕರೆಕ್ಟ್ ಆಗಿ ಪ್ರವೇಶ ಆಯ್ತು ಅಂದ ತಕ್ಷಣ ಅವರು ಮಾಂಸಾಹಾರ ಯಾರು ಹೇಳದ ಬೇಡ, ಅವರೇ ಬಿಟ್ಬಿಟ್ರು. ಇದು ನನ್ನ ಸ್ವಂತ ಅನುಭವ. ಆಮೇಲೆ ನನ್ನ ಒಂದು ಫ್ರೆಂಡ್ಸ್ ಬಳಗ ಇಲ್ಲಿ ಮಂಡ್ಯದಲ್ಲಿ ಇರೋಂಥವ್ರು ಬಹಳ ಜನನ ನಾನು ಅಬ್ಸರ್ವ್ ಮಾಡಿದೀನಿ ಮಾಸ್ಟರ್. ಅವ್ರನ್ನೆಲ್ಲ ಅವ್ರ ಮಾಂಸಾಹಾರಿಗಳು ಆಗಿದ್ದು ಕೂಡ ಒಂದು ಸತಿ 2 ಸತಿ ಅಬ್ಸರ್ವ್ ಮಾಡಿ ಫಸ್ಟ್ನೇದಾಗಿ ಅವ್ರನ್ನ ಧ್ಯಾನ ಮಾಡಿ ಅಂದ ತಕ್ಷಣ ದೂರ ಓಡೋಗೋರು. ಅವ್ರಿಗೆ ಧ್ಯಾನ ಮಾಡಿ ಅಂತ ಹೇಳ್ತಿದ್ದಿಲ್ಲ, ಒಳ್ಳೆ ವಿಷಯಗಳನ್ನ ಶೇರ್ ಮಾಡ್ತಿದ್ದೀನಿ ನಾನು. ಆರೋಗ್ಯದ ಕುರಿತು ಈ ತರ ಆಹಾರ ತಿನ್ಬೇಕು, ಈ ತರ ನಾವು ಜೀವನ ಶೈಲಿನ ಅಳವಡಿಸ್ಕೋಬೇಕು ಅಂತ ಈ ತರ ನಾನೆಲ್ಲ ಹೇಳ್ತಿದ್ದೆ. ಅದು ಅವರು ಸ್ವಲ್ಪ ನನ್ನ ಹತ್ರ ಬರಕ್ ಶುರು ಮಾಡಿದ್ರು. ಇದು ಆದ್ಮೇಲೆ ಅವರಿಗೆ ನಾನು ಕೆಲವು ಕಾರ್ಯಕ್ರಮಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಆ ಒಂದು ನಮ್ಮ ಒಂದು ಧ್ಯಾನಿಗಳ ಬಳಗದಲ್ಲಿ ಅವ್ರನ್ನ ಕೂಡಿಸಿದಾಗ ಕೆಲವೇ ದಿನಗಳಲ್ಲಿ ಅವರು ಮಾಂಸಾಹಾರನ ಬಿಟ್ಟಿರಂತ ಉದಾಹರಣೆಗಳಿದಾವೆ ಮಾಸ್ಟರ್ ನನ್ನ ಹತ್ರ. ನಾನು ಫಸ್ಟ್ ಧ್ಯಾನಕ್ಕೆ ಬಂದಾದ್ಮೇಲೆ ಈ ಎಲ್ಲಾ ವಿಷಯಗಳನ್ನ ತಿಳ್ಕೊಂಡು ನನ್ನ ಕುಟುಂಬನ ನಾನು ಈ ಒಂದು ಮಾರ್ಗಕ್ಕೆ ತಂದೆ. ಮಾಂಸಾಹಾರಿಗಳ ಆಗಿರಂತ ಎಲ್ಲರೂ ನಾವು ಸಸ್ಯಾಹಾರಿಗಳಾಗಿ ಇವತ್ತು ಸಂತೋಷವಾಗಿ, ಇವತ್ತು ನನಗೆ ಯಾವುದೇ ಒಂದು ಇಷ್ಟು ದೊಡ್ಡ ಹಾರ್ಟ್ ಸರ್ಜರಿ ಆಗಿದೆ ಅಂದ್ರೆ ನಾನು ಒಂದೂ ಮಾತ್ರ ತಿನ್ನಲ್ಲ ಮಾಸ್ಟರ್. ನನಗೆ ಈ ಒಂದು ಧ್ಯಾನ ಪರಿಚಯ ಆದಾಗಿಂದ ಯಾವತ್ತು ನನಗೆ ಒಂದ್ ದಿವಸ ಜ್ವರ ಅಂತ ನಾನು ಒಂದು ಮಾತ್ರೆ ತಗೊಳ್ಳೋದೂ ಇಲ್ಲ ಮಾಸ್ಟರ್. ನಾನು ಆ ಜ್ವರ ಬಂದಿದೆ ಅಂದ್ರೆ ಇದ್ರ ಮೂಲ ಕಾರಣ ಆಹಾರ ಪದ್ಧತಿ ಎಲ್ಲಿ ನನ್ಗೆ ಚೇಂಜ್ ಆಗಿದೆ ಅದು ನೋಡ್ತೀನಿ. ಆಮೇಲೆ ಅದರಿಂದ ಸರಿ ಹೋಗಿಲ್ಲ ಅಂದ್ರೆ ಕೂತ್ಬಿಡ್ತೀನಿ ಸಿಟ್ಟಿಂಗ್ ಧ್ಯಾನ. ಮಿತವಾಗಿ ಆಹಾರ ತಗೊಂಡು ನಾನು 1 ಗಂಟೆ ಬಿಟ್ಟು 2 ಗಂಟೆ ಧ್ಯಾನ ಮಾಡಿ ನೋಡ್ತೀನಿ, ಅದು ನಾರ್ಮಲ್ ಆಗ್ಬಿಡುತ್ತೆ. ಇಷ್ಟು ದೊಡ್ಡ ಸರ್ಜರಿ ಆಗಿರೋಂಥದ್ದು ನಾನು ಒಂದು ಮಾತಾಡ್ತೀನಲ್ಲ ಮಾಸ್ಟರ್. ನಾನು ಇನ್ನು ಸಣ್ಣ ಪುಟ್ಟ ತಲೆನೋವು ಇಂಥವೆಲ್ಲ ನನ್ನ ಹತ್ರ ಬರೋದೇ ಇಲ್ಲ. ಆಕ್ಚುಲಿ ನಮ್ಮ ಮನೆಯಲ್ಲಿ ಒಂದು ಕಾಲದಲ್ಲಿ ಒಂದು ಬಾಕ್ಸ್ ತುಂಬಾ ತಿಂದಿಟ್ಟವ್ರು ನಮ್ಮ ಶ್ರೀಮತಿ ಅವರು, ಮಕ್ಕಳಿಗೆ ಅಂತ, ಆಮೇಲೆ ನನಗೆ ಎಮರ್ಜೆನ್ಸಿ ಅಂತ ಎಲ್ಲ ಒಂದು ಈ ಮಾತ್ರೆಗಳದ್ದು ಒಂದು ಕಿಟ್ಟೆ ಇತ್ತು ನಮ್ಮ ಮನೇಲಿ. ಈ ಒಂದು 5-6 ವರ್ಷದ ಹಿಂದೆ ಅವರು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಬ್ ಮಾಡ್ತಾರಲ್ವಾ, ಒಂದು ಕಿಟ್ ನ ರೆಡಿ ಮಾಡ್ಬಿಟ್ಟಿದ್ರು. ಯಾವಾಗ ಏನ್ ಎಮರ್ಜೆನ್ಸಿ ಏನ್ ಬೇಕು ಅಂದ್ರೂ ಕೂಡ ಅವರು ಕೊಟ್ಬಿಡೋರು. ನಮ್ಗೆ ಗೊತ್ತಿಲ್ಲ ಅದು. ನನಗೆ ಧ್ಯಾನ ಪರಿಚಯ ಆದ್ಮೇಲೆ ಫಸ್ಟ್ ಮಾಂಸಾಹಾರ ತಿನ್ಬಾರ್ದು ಅಂತ ಗೊತ್ತಾಗಿದ್ದು. 2ನೇದ್ದು ನಾವು ಸಸ್ಯಾಹಾರಿಗಳು. ನಾನು ಓದು ಜನ್ಮದ ಒಂದು ವಿಷಯಗಳು ನಾನು ಕೆಲವು ತಿಳ್ಕೊಂಡು, ಆಮೇಲೆ ಇಷ್ಟೆಲ್ಲ ನನಗೆ ಇಷ್ಟು ದೊಡ್ಡ ಸರ್ಜರಿ, ನಾನು ಆತ್ಮಹತ್ಯೆ ಮಾಡ್ಕೊಂಡ್ರು ಕೂಡ ನನ್ಗೆ ಯಾಕೆ ನನ್ನ ದೇಹ ಬಿಡ್ತಾ ಇಲ್ಲ ಅಂತ ಗೊತ್ತಾಗಿ ಇದೇ ನಂದು ಸರಿಯಾದ ಮಾರ್ಗ ಅಂತ ನಾನು ತಿಳ್ಕೊಂಡು, ಆಮೇಲೆ ನಮ್ಮ ಶ್ರೀಮತಿ ಅವ್ರಿಗೆ ಅವ್ರನ್ನ ಕೂರಿಸಿ ಅವ್ರನ್ನ ಫಸ್ಟ್ ಧ್ಯಾನಿಗಳನ್ನಾಗಿ ಮಾಡಿದ್ಮೇಲೆ ಈ ವಿಷಯನೆಲ್ಲ ಹೇಳಿದೆ. ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಬಂದಿದೀವಿ, ಮಂಡ್ಯ ಅನ್ನೋ ಜಿಲ್ಲೆ, ಇದನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಬಂದಿದೀವಿ. ಇಲ್ಲಿ ಇದ್ದು ಇಡೀ ನಮ್ಮ ಕುಟುಂಬ ಸಮೇತ ಏನೋ ನಾವು ಕೆಲಸ ಮಾಡ್ಬೇಕಾಗಿದೆ. ಇಲ್ಲಿ ಒಂದು ಧ್ಯಾನದ ಬೆಳಗನ್ನ ಎಲ್ಲರ ನಾವು ಕಮ್ಯುನಿಕೇಶನ್ ತಗೊಂಡು ಇಲ್ಲಿ ಏನಾದ್ರೂ ಒಂದ್ ಮಾಡ್ಬೇಕು.
ಅದು ಯಾರಾದ್ರೂ ನೇತೃತ್ವ ತಗೊಳ್ಳಿ, ಬಟ್ ನಮ್ಮ ಕುಟುಂಬ ಇದನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಬಂದಿದೀವಿ ಅನ್ನೋದು ನಾನು ಚೆನ್ನಾಗಿ ನೋಡಿ ಅವ್ರಿಗೆ ತಿಳಿ ಹೇಳಿದ್ಮೇಲೆ ನಮ್ಮ ಮನೆಯಲ್ಲಿ ಆವತ್ತಿಂದ ಇವತ್ತಿನವರೆಗೂ ಯಾವುದೇ ತರ ಸಮಸ್ಯೆಗಳು ಅನ್ನೋದೇ ಇಲ್ಲ. ಆಮೇಲೆ ಯಾರೇ ಪಿರಮಿಡ್ ಮಾಸ್ಟರ್ಗಳು ಬಂದ್ರು ಕೂಡ ನಮ್ಮ ಮನೆಯಲ್ಲಿ ವೆಲ್ಕಮ್. ಈ ತರ ಆಮೇಲೆ ಈ ಒಂದು ಈ ತರ ನನ್ನ ಒಂದು ಅನುಭವಗಳು ಇದಾವೆ. ಇನ್ನು ಹೇಳ್ಬೇಕಂದ್ರೆ ಧ್ಯಾನ ಅನ್ನೋದು ಪ್ರತಿ ಒಬ್ಬ ವ್ಯಕ್ತಿಗೆ ಈ 84 ಲಕ್ಷ ಜೀವರಾಶಿಗಳಲ್ಲಿ ಎಲ್ಲಾ ಪ್ರಾಣಿ ಪಕ್ಷಿ ಎಲ್ಲಾ ಈ ಒಂದು ಧ್ಯಾನ ಸ್ಥಿತಿಯಲ್ಲೇ ಇದಾವೆ ಅವು. ನೋಡಿ, ನಮ್ ತರ 8 ಗಂಟೆ ಬೇರೆ ಯಾವ ಪ್ರಾಣಿಗಳು ಮಲಗಲ್ಲ. ಎಲ್ಲ ಯೋಗ ನಿದ್ರಾ ಮಾಡ್ಕೊತೇವೆ ಅಷ್ಟೇ. ಆ ಯೋಗ ನಿದ್ರೆ ಅನ್ನೋದೇ ನಮ್ಮ ಒಂದು ಗುಡಕೇಶ ಧ್ಯಾನ. ಯೋಗ ನಿದ್ರಾ ಮಾಡ್ಕೊತಾ ಹೋದ್ರೆ ನಾವು ನಮಗೆ ಫಸ್ಟ್ ಆಫ್ ಆಲ್ ಯಾವುದೇ ಕಾಯಿಲೆಗಳು ಬರಲ್ಲ. ನಮ್ಗೆ ಯಾವಾಗ ನಿದ್ರೆ ಬರುತ್ತೋ ಆವಾಗ ನಮ್ಗೆ ನಿದ್ರೆ ಎಷ್ಟು ಬೇಕು ಅನ್ನೋದು ಈ ಒಂದು ಶರೀರ ನಮ್ಗೆ ಹೇಳುತ್ತೆ. ಕಣ್ಣು ಮುಚ್ಕೊಂಡು ನಾವು ಅಬ್ಸರ್ವ್ ಮಾಡ್ಬೇಕು ಅದನ್ನಷ್ಟೇ. ನಮ್ಮ ಉಸಿರನ್ನ ಅಬ್ಸರ್ವ್ ಮಾಡ್ಬಿಟ್ರೆ ಸಾಕು. ನಮಗೆ ನಿದ್ರೆ ಎಷ್ಟು ಬೇಕೋ ಅಷ್ಟು ತಗೊಂಡು ಆಟೋಮೆಟಿಕ್ ಆಗಿ ದೇಹ ಹೆಚ್ಚಾಗ್ಬಿಡುತ್ತ. ಇದು ಪ್ರತಿಯೊಂದು ಪ್ರಾಣಿ ಪಕ್ಷಿಗಳೆಲ್ಲ ಮಾಡ್ತಾ ಇದ್ದಾವೆ. ಪ್ರಾಣಿ ಪಕ್ಷಿಗಳು ಮಾಡ್ತಾ ಇದ್ದೇವೆ ಧ್ಯಾನ. ನಾವು ಮನುಷ್ಯರಾಗಿ ತಿಳ್ಕೊಳಕ್ಕೆ ಇಷ್ಟು ವರ್ಷಗಳೇ ಆಗೋಯ್ತು. ನನ್ನ ಸ್ವಂತ ಅನುಭವ ಹೇಳ್ತಿದ್ದೀನಿ ನಾನು. ಪ್ರತಿ ಒಂದು ಪ್ರಾಣಿ ನೋಡಿ ಕೂತ್ಕೊಂಡೆ ಅದು ಒಂದು ಯೋಗ ನಿದ್ರೆ ಮಾಡುತ್ತೆ. ಅದಕ್ಕೆ ಒಂದು ಕಾಯಿಲೆಗಳಿಲ್ಲ ಅದಕ್ಕೆ. ಆಮೇಲೆ ಪ್ರತಿ ಒಂದು ಜೀವಿಗೆ ತನ್ನದೇ ಆದಂತ ಒಂದು 6th ಸೆನ್ಸ್ ಪವರ್ ಇದೆ. ತಮ್ಮ ಸಾವು ತಮ್ಗೆ ಬೇಗ ಗೊತ್ತಾಗುತ್ತೆ. ತಮ್ಮ ದೇಹ ಬಿಡೋಕ್ಕಿಂತ ಮುಂಚೆನೆ ಆ ಒಂದು ಪ್ರಾಣಿಗೆ ಗೊತ್ತಾಗುತ್ತೆ. ಅರ್ಧ ಗಂಟೆ ಮುಂಚೆನೆ ಗೊತ್ತಾಗುತ್ತೆ. ಉದಾಹರಣೆ, ಒಂದು ಹಾವು, ಒಂದು ಕೋತಿ, ಇನ್ನು ಹಲವಾರು ಪ್ರಾಣಿಗಳಿದಾವೆ. ಇವು ನೋಡಿ ಎಲ್ಲಾದ್ರೂ ಸತ್ತಿರಂತದ್ ನಾವು ನೋಡಿದ್ರೆ ಒಂದು ಎಲ್ಲಾದ್ರೂ ಶಾರ್ಟ್ ಸರ್ಕ್ಯೂಟ್ ಆಗಿ ಸತ್ತಿರ್ಬೇಕು, ಇಲ್ಲ ಆಕ್ಸಿಡೆಂಟ್ ಆಗಿ ಸತ್ತಿರ್ಬೇಕು. ಈ ನ್ಯಾಷನಲ್ ಜಿಯೋಗ್ರಾಫಿಕ್ ಅಂತ ಒಂದು ಚಾನೆಲ್ಗಳಲ್ಲಿ ನೀವು ವೀಕ್ಷಣೆ ಮಾಡಿದ್ರೆ ಅಲ್ಲಿ ಗೊತ್ತಾಗುತ್ತೆ ಮಾಸ್ಟ್ರೆ. ಆ ಪ್ರಾಣಿಗಳು ಒಂದು ಸಿಂಹ ಆಗಿರ್ಲಿ, ಒಂದು ಕೋತಿ ಆಗಿರ್ಲಿ, ಒಂದು ಅರ್ಧ ಗಂಟೆ ಮುಂಚೆ ತನ್ನ ಸಾವು ತನಗೆ ಗೊತ್ತಾಗ್ಬಿಟ್ಟು ಅದು ಹೋಗಿ ಮಣ್ಣು ಕೆದ್ರಿಕೊಂಡು ಅಲ್ಲಿ ದೇಹನ ಬಿಟ್ಬಿಡುತ್ತೆ. 6th ಸೆನ್ಸ್ ಪವರ್ ಈ ಪ್ರಾಣಿಗಳಿಗೆ ಇರೋಂಥದ್ದು. ಪ್ರತಿ ಒಂದು ಜೀವಿಗಳು ಈ ಸೃಷ್ಟಿಗೆ ಅನುಗುಣವಾಗಿ ಸಂತೋಷವಾಗಿ ಜೀವನ ಸಾಗಿಸ್ತಾ ಇದ್ದಾವೆ. ನಾನು ಪ್ರತಿಯೊಬ್ಬ ಧ್ಯಾನಿಗಳಿಗೆ, ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಹೇಳುವಂಥದ್ದು ಇಷ್ಟೇ: ಊಟ ನಿದ್ರೆ ಈ ದಿನನಿತ್ಯದ ನಮ್ಮ ಕರ್ಮಗಳಲ್ಲಿ ಧ್ಯಾನನ್ನ ಅಳವಡಿಸ್ಕೊ. ಭಗವಂತ ನಮ್ಗೆ 24 ಗಂಟೆಗಳ ಕಾಲ ಅವಕಾಶ ಕೊಟ್ಟಿದ್ದಾರೆ. 24 ಗಂಟೆ ಕಾಲದಲ್ಲಿ ಒಂದು ಅರ್ಧ ಗಂಟೆ, 1 ಗಂಟೆ ಧ್ಯಾನನ್ನ ಅಳವಡಿಸ್ಕೊಳ್ಳಿ. ನಾವು ಊಟ ನಿದ್ರೆ ನಮ್ಮ ಕರ್ಮಗಳೇನೇನು ಇದಾವೋ ಅದರಲ್ಲಿ ಈ ಧ್ಯಾನ ಅನ್ನೋದು ಒಂದು ಅಳವಡಿಸ್ಕೊಳ್ಳಿ. ಪ್ರತಿಯೊಬ್ಬ ವ್ಯಕ್ತಿ ಇಲ್ಲಿ ಅದ್ಭುತನಾಗಿ ಜೀವನ ಮಾಡ್ತಾನೆ. ಆವಾಗ ಅವರು ಧ್ಯಾನಿಗಳಾದ್ರೆ ಅವ್ರಿಗೆ ಆಟೋಮೆಟಿಕ್ ಆಗಿ ನಮ್ಗೇನ್ ಆಹಾರ ಬೇಕು ಅನ್ನೋದು ತಮ್ಗೆ ಗೊತ್ತಾಗ್ಬಿಡುತ್ತೆ. ಯಾವ ಆಹಾರ ಬೇಕು ನಮ್ಗೆ, ಯಾವ ಸಮಯಕ್ಕೆ ತಿನ್ಬೇಕು, ನಾವು ಯಾವ ಸಮಯಕ್ಕ ನಾವು ಮಲಗ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಪ್ರತಿ ಒಂದು ಪ್ರಾಣಿಗಳು ಈಗ ಅದನ್ನ ಅಳವಡಿಸ್ಕೊಂಡು ಸಂತೋಷವಾಗಿದ್ದಾವೆ ಅವು. ಬಟ್ ಈ 84 ಲಕ್ಷ ಜೀವರಾಶಿಗಳಲ್ಲಿ ಒಂದು ಮನುಷ್ಯ ಒಂದು ಬಿಟ್ಟು, ಮನುಷ್ಯ ಆದವರು ಈ ಒಂದು ಮನುಷ್ಯ ಜನ್ಮ ಎತ್ತಬೇಕಾದ್ರೆ ಎಲ್ಲಾ ತರದ 84 ಲಕ್ಷ ಜೀವರಾಶಿಗಳು ಪ್ರತಿ ಒಂದು ಜನ್ಮದಲ್ಲಿ ಒಂದೊಂದು ಜೀವಿಯಾಗಿ ಹುಟ್ಟಿ ಲಾಸ್ಟ್ ಈ ಒಂದು ಮಾನವ ಜನ್ಮಕ್ಕೆ ಬಂದಿರ್ತಾರೆ. ಈ ಜನ್ಮಕ್ಕೆ ಬಂದಾದ್ಮೇಲೆ ನಾವು ನಮ್ಮ ಕರ್ಮಗಳನ್ನ ಇಲ್ಲಿ ಕಳ್ಕೊಂಡು ಮುಕ್ತಿನ ಹೊಂದಬೇಕು. ಇಲ್ಲಿ ನಾವು ಪ್ರತಿ ಒಂದು ಇರುವೆಗಳು ಆಗಿರ್ಲಿ, ಒಂದು ಸಣ್ಣ ಸಣ್ಣ ಒಂದು ಯಾವುದೇ ಒಂದು ಇರುವೆ ಆಗಿರ್ಲಿ, ಒಂದು ಜರಿ ಆಗಿರ್ಲಿ, ಒಂದು ಕಾಕ್ರೋಚ್ ಆಗಿರ್ಲಿ, ಒಂದು ಹಲ್ಲಿ ಆಗಿರ್ಲಿ, ಯಾವುದ್ರ ಮೇಲೆ ನಾವು ಹಲ್ಲೆ ಮಾಡಂಗಿಲ್ಲ. ನನ್ನ ಮನೆಯಲ್ಲಿ ಯಾವುದೇ ಒಂದು ಸಣ್ಣ ಇರುವೆ ಕೂಡ ನಾನು ಕಾಲಿಟ್ಟು ತುಳಿಯಲ್ಲ. ನೀಟಾಗಿ ಯಾವ್ದಾದ್ರು ಕೆಟ್ಟ ಹುಳ ಮನೆಯಲ್ಲಿ ಬಂದಿದೆ ಅಂದ್ರೆ ನೀಟಾಗಿ ತಗೊಂಡೋಗಿ ಹೊರಗಡೆ ನಾನು ಬಿಟ್ಟು
ನಮ್ಮ ಮಕ್ಕಳು ಅದನ್ನೇ ಫಾಲೋ ಮಾಡ್ತಾರೆ. ನಾನು ಏನ್ ಮಾಡ್ತಿದೀನಿ ಅನ್ನೋದು ಅಬ್ಸರ್ವ್ ಮಾಡ್ತಿರ್ತಾರೆ ನನ್ನ ಮಕ್ಕಳು. ಮೊದ್ಲೆಲ್ಲಾ ಮನೆಯಲ್ಲಿ ಏನಾರ ಕಾಕ್ರೋಚ್ ಬಂತು, ಏನಾರ ಹಲ್ಲಿ ಬಂತು, ಇನ್ಯಾವುದೋ ಏನೋ ಬಂತು ಅಂದ ತಕ್ಷಣ ಏನೋ ಅದಕ್ಕೆ ಅದು ಇದು ಔಷಧ ತಂದು ಹೊಡೆದ್ಬಿಟ್ಟು ಅದನ್ನ ಓಡಿಸ್ಬಿಡ್ತಿದ್ವಿ. ಈಗ ಯಾವಾಗ ನಾವು ಧ್ಯಾನಿಗಳಾದ್ಮೇಲೆ ಈ ಭೂಮಿ ಮೇಲೆ 84 ಲಕ್ಷ ಜೀವರಾಶಿಗಳಿಗೆ ಎಲ್ಲರಿಗೂ ಬದುಕು ಹಕ್ಕಿದೆ. ಯಾರು ನಾವು ಹಿಂಸೆ ಕೊಡಂಗಿಲ್ಲ. ನಾವು ಬದುಕಕ್ಕೆ ಅಂತ ಭಗವಂತ ಸಸ್ಯಾಹಾರನ ನಮ್ಗೆ ಒಂದಲ್ಲ 100 ರೀತಿ ನಮ್ಗೆ ಒಂದು ತರಕಾರಿನ ಸಸ್ಯಾಹಾರದನ್ನ ನಮ್ಗೆ ಕೊಟ್ಟಿದ್ದಾರೆ. ನಮ್ಗೆ 2 ಹೊತ್ತು ಊಟ ಮಾಡಿದ್ರೆ ಸಾಕು, 3 ಹೊತ್ತು ಅವಶ್ಯಕತೆನೇ ಇಲ್ಲ. ನಮ್ಮ ಆಹಾರ ಪದ್ಧತಿ ಕೂಡ ಸೂರ್ಯೋದಯ ಆಗಿ ಒಂದು 2.5 ಗಂಟೆ ಒಳಗಡೆ ಹೊಟ್ಟೆ ತುಂಬಾ ಆಹಾರ ಸೇವನೆ ಮಾಡಬೇಕು. ಸೂರ್ಯಾಸ್ತಕ್ಕಿಂತ 2.5 ಗಂಟೆ ಮುಂಚೆ ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ಯಾವುದೇ ಕಾಯಿಲೆಗಳು ಬರಲ್ಲ. ಆಮೇಲೆ ಈ ಪ್ರಾಣಿಗಳ ಬಗ್ಗೆ ಕೆಲವೊಬ್ರು ಎಲ್ಲ ಹೇಳ್ತಾರೆ, ಮೀನು ತಿನ್ನೋದ್ರಿಂದ ಬ್ರೈನ್ ಶಾರ್ಪ್ ಆಗುತ್ತೆ, ಮೇಕೆ ತಿನ್ನೋದ್ರಿಂದ ಮೂಳೆಗಳು ನಮ್ಗೆ ಗಟ್ಟಿ ಆಗ್ತವೆ, ಮೊಣಕಾಲು ನೋವು ಬರಲ್ಲ. ಇದ್ಯಾವುದು ಅಲ್ಲ ಮಾಸ್ಟರ್. ಇದು ಯಾರೋ ಒಬ್ರು ಹೇಳಿರೋದ್ರಿಂದ ನಡ್ಕೊಂಡು ಬಂದಿರೋಂಥದ್ದು. ನಮ್ಮ ಶರೀರನ್ನ ಕಾಪಾಡಕ್ಕೆ ಭಗವಂತ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ 10,000 ಕೆಮಿಕಲ್ಗಳನ್ನ ರಿಲೀಸ್ ಮಾಡಂತ ಒಂದು ಶಕ್ತಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದೆ. ಎಷ್ಟೋ ನಮ್ಮ ಪಿರಮಿಡ್ ಮಾಸ್ಟರ್ಗಳು ನೋಡಿ ಕ್ಯಾನ್ಸರ್ ಅಂತ ಕಾಯಿಲೆಗಳನ್ನ ವಾಸಿ ಮಾಡ್ಕೊಂಡಿದ್ದಾರೆ. ಎಷ್ಟೋ ಜನ ಈ ಒಂದು ಹೋಲ್ ಬ್ಲಾಕೇಜಸ್ ಆಗಿರೋಂಥದ್ದು ಅವರು ಒಂದು ಧ್ಯಾನದಲ್ಲಿ ಜಾಸ್ತಿ ಧ್ಯಾನ ಮಾಡಿ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಅದನ್ನೆಲ್ಲ ಹೀಲ್ ಮಾಡ್ಕೊಂಡಿದ್ದಾರೆ. ಈ ಕಾಯಿಲೆಗಳು ಬರ್ತಾ ಇರೋದು ಒಂದು ನಮ್ಮ ಆಹಾರ ಪದ್ಧತಿ. ನಾವು ಮಾಂಸಾಹಾರ ತಿನ್ಬೇಕು, ಇನ್ನೇನ್ ತಿನ್ಬೇಕು. ನಾವು ಡಾಕ್ಟರ್ಗಳಲ್ಲಿ ಹೋದ್ರೆ ನೀನು ನಮ್ಮ ಮಗು ತುಂಬಾ ಮಬ್ಬಿದೆ ಡಾಕ್ಟರ್, ಏನ್ ಮಾಡ್ಬೇಕು ಅಂದ್ರೆ ಒಳ್ಳೆ ಮೀನ್ ತಿನ್ಸಿ, ಆ ಮೀನ್ ತಿನ್ಸಿ, ಈ ಮೀನ್ ತಿನ್ಸಿ ಅಂತ ಹೇಳ್ತಿದ್ದಾರೆ. ಆಕ್ಚುಲಿ ಡಾಕ್ಟರ್ಗಳಿಗೆ ಗೊತ್ತಿಲ್ಲ ನಮ್ಮ ಶರೀರ ಹೆಂಗ್ ಕೆಲಸ ಮಾಡ್ತಿದೆ ಅನ್ನೋದು, ಅವ್ರಿಗೆ ಗೊತ್ತಿಲ್ಲ. ಡಾಕ್ಟರ್ಗಳಿಗೆ ಗೊತ್ತಿರೋಂಥದ್ದು ಅನ್ನಮಯ ಕೋಶದವ್ರಿಗೆ ಮಾತ್ರ. ಪ್ರಾಣಮಯ ಕೋಶದ ಬಗ್ಗೆ ಅವ್ರಿಗೆ ಪ್ರಶ್ನೆ ಮಾಡಿದ್ರೆ ಏನೂ ಗೊತ್ತೇ ಇರಲ್ಲ. ನಾವು ಡಾಕ್ಟರ್ಸ್ ಅಂತ ಹೇಳ್ತಾರೆ. ಮೆಡಿಟೇಟರ್ಗಳಾದವರು ಈ 5 ಕೋಶಗಳ ಪ್ರತಿ ಒಂದು ವಿಷಯನ ಅರ್ತಿರ್ತಾರೆ. ಅದಕ್ಕೆ ಅನ್ನಮಯ ಕೋಶದಲ್ಲಿ ವಾಸಿ ಆಗ್ಲಾರ್ದಂತ ಕಾಯಿಲೆಗಳನ್ನ ಪ್ರಾಣಮಯ ಕೋಶದಲ್ಲಿ ವಾಸಿ ಆಗ್ತವೆ. ನಮ್ಮ ಬ್ರಹ್ಮರಂಧ್ರದಿಂದ 72,000 ನಾಡಿಗಳು ನಮ್ಮ ಶರೀರದಲ್ಲಿ ಹರಡಿದ್ದಾವೆ. ಧ್ಯಾನ ಮಾಡಿದಾಗ ಪ್ರತಿ ಒಂದು ಅಂಗ ಯಾವ ಒಂದು ಭಾಗದಲ್ಲಿ ಬ್ಲಾಕೇಜಸ್ ಇದಾವೆ, ಆ ಒಂದು ಬ್ಲಾಕೇಜಸ್ಗೆ ಈ ಒಂದು ಬ್ರಹ್ಮರಂಧ್ರದಿಂದ ಈ ಒಂದು ಪ್ರಾಣಶಕ್ತಿ ಪ್ರವೇಶ ಮಾಡಿದಾಗ ಆಟೋಮೆಟಿಕ್ ಆಗಿ ಕಾಯಿಲೆಗಳು ವಾಸಿ ಆಗ್ತವೆ. 60 ವರ್ಷ ಆದ್ಮೇಲೆ ಕೂಡ ಅವರು ಈ ಅತಿ ಹೆಚ್ಚು ಧ್ಯಾನ ಮಾಡೋದ್ರಿಂದ ಅವ್ರಿಗೆ ಮತ್ತೆ 60 ವರ್ಷದಿಂದ ಮತ್ತೆ ಅವರು ಯೌವನಕ್ಕೆ ಬರ್ಬೋದು. 20-25 ವರ್ಷದಲ್ಲಿ ಇರಂತ ಯೌವನದ ಹುಡುಗರು ಹೇಗಿರ್ತಾರೋ ಹಾಗ ಕೂಡ ಅವ್ರು ಆಗ್ಬೋದು. ದೃಢವಾಗಿ ಆ ಒಂದು ಸಂಕಲ್ಪದಿಂದ ಧ್ಯಾನನ ಮಾಡ್ತಾ ಹೋದಾಗ ಅವರು ಸಂಪೂರ್ಣವಾಗಿ ಸಂತೋಷವಾಗಿ ಇರ್ತಾರೆ. ನಮ್ಮ ಶರೀರ, ಈ ಒಂದು ಶರೀರ 5 ಒಂದು ಜಲತತ್ವ, ಭೂತತ್ವ, ವಾಯುತತ್ವ, ಆಕಾಶ ತತ್ವ, ಈ 5 ತತ್ವಗಳಿಂದ ಆಗಿರಂತ ಈ ಒಂದು ಶರೀರಕ್ಕೆ ನಮ್ಗೆ ಸಸ್ಯಾಹಾರನೇ ಸರಿಯಾದ ಆಹಾರ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನಮ್ಗೆ ಯಾವುದೇ ಕಾಯಿಲೆಗಳು ಇವೆಲ್ಲ ಬರ್ತಾ ಇದಾವಂದ್ರೆ ಒಂದು ನಮ್ಮ ಜೀವನ ಶೈಲಿ ಸರಿಯಾಗಿಲ್ಲ, ಒಂದು. ಎರಡನೇದ್ದು ನಮ್ಮ ಆಹಾರ ಪದ್ಧತಿ. ಕೆಲವೊಂದು ಏರಿಯಾಗಳಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಆಹಾರ ಅಂದ್ರೆ ಮಾಂಸನೇ ಅಂತ ಅನ್ಕೊಂಡಿದ್ದಾರೆ. ಈಗ ನಾನೊಂದು ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತಾ ಇದ್ರೆ ಚಿಕ್ಕ ಮಗು ಅವನು
ಅವನಿಗೆ 1.5-2 ವರ್ಷ ಇರ್ಬೋದು ಮಗನಿಗೆ. ಅವನು ಇಷ್ಟೇ ಚಿಕ್ಕವನಿದ್ದಾನೆ. ಅವನು ಹೇಳ್ತಾನೆ ತೊದ್ಲು ಮಾತಲ್ಲಿ, ಮೇಕೆನ ನಾವು ಜಜ್ಬಿಟ್ಟು ತಿಂತೀವಿ, ಕೋಳಿನ ಕೊಯ್ದ್ಬಿಟ್ಟು ತಿಂತೀವಿ ಅಂತ ಹೇಳ್ತಾನೆ. ಚಿಕ್ಕ ಮಗು ಅವನಿಗೆ. ಅವ್ನು ಯಾವ ವಾತಾವರಣದಲ್ಲಿ ಬೆಳಿತಾ ಇದ್ದಾನೆ ನೋಡಿ. ಇಲ್ಲಿಂದಾನೇ ಅವನಿಗೆ ಸ್ಟಾರ್ಟ್ ಆಗ್ತಾ ಇದೆ. ಆತರ ಎಲ್ಲ ಮಾಡ್ಬಾರ್ದಪ್ಪ, ಆತರ ಎಲ್ಲ ಜಜ್ಜಿ ತಿನ್ಬಾರ್ದು, ನಿನ್ಗೆ ಮಾಮಿ ನಿನ್ಗೆ ಶಾಪ ಕೊಡ್ತಾರೆ ಅಂದ್ರ, ಇಲ್ಲ ನಮ್ಗೆ ಗೊತ್ತಿದೆ, ನಾವು ಮೇಕೆನ ಕೋಳಿನ ಜಜ್ಜಿ ತಿನ್ಬೇಕು ಅಂತ ಹೇಳ್ತೀನಿ. ಅಂದ್ರೆ ಈ ಒಂದು ಕೆಲವೊಂದು ಏರಿಯಾಗಳು ಯಾವ ಮಟ್ಟಿಗೆ ಹೋಗಿದಾವೆ ಅಂತ ಏರಿಯಾಗಳಲ್ಲಿ ದಯವಿಟ್ಟು ನಾನು ಪಿರಮಿಡ್ ಮಾಸ್ಟರ್ಗಳಿಗೆ ಹೇಳೋದು ಇಷ್ಟೇ, ಫಸ್ಟ್ ಅವ್ರಿಗೆ ಮಾಂಸಾಹಾರದ ಬಗ್ಗೆ ಮಾತಾಡಕ್ಕೆ ಹೋಗ್ಬಿಡಿ ನೀವು. ನಮ್ಮ ಕೆಲ್ಸ ಧ್ಯಾನ ಹೇಳ್ಬೇಕು. ಅರ್ಥ ಮಾಡ್ಕೊಳ್ಳೋರ್ಗೆ ಮಾಂಸಾಹಾರ ತಿನ್ಬಾರ್ದು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಮಾಂಸಾಹಾರ ತಿಂದ್ರೆ ನಿನಗೆ ಏನ್ ಹಾನಿ ಆಗುತ್ತೆ ಅನ್ನೋದನ್ನ ನಾವು ವಿವರಣವಾಗಿ ಹೇಳಿದ್ರೆ ಸಾಕು. ಅವರು ಆ ಒಂದು ಕರ್ಮಗಳಿಂದ ಹೊರಗಿದ್ರು ಅಂದ್ರೆ ಆಟೋಮೆಟಿಕ್ ಆಗಿ ಅವ್ರಿಗೆ ಅರ್ಥ ಆಗುತ್ತೆ. ಕರ್ಮದಲ್ಲಿ ಅವ್ರು ಮುಳುಗೋಗಿದ್ರು ಅಂತಂದ್ರೆ ಅವ್ರನ್ನ ನಾವ್ ಏನು ಮಾಡಕ್ಕಾಗಲ್ಲ. ಬಟ್ ನಮ್ಮ ಒಂದು ಗುರುಗಳ ಆದೇಶ ನಾವು ಹೇಳಲೇಬೇಕು, ಹೇಳ್ತೀವಿ. ಇದೇ ನಮ್ಮ ಆಹಾರ ಅಂತಂದಾಗ ಅವ್ರಿಗೆ ನಾವ್ ಏನು ಹೇಳಕ್ ಆಗಲ್ಲ. ನಾವು ಪ್ರೆಷರ್ ಹಾಕಿದ್ರೆ ಅದು ಒಂದು ಕರ್ಮ ಆಗುತ್ತೆ. ನಮ್ಮ ಕೆಲ್ಸ ಧ್ಯಾನ ಪ್ರಚಾರ ಮಾಡ್ಬೇಕು, ಸಸ್ಯಾಹಾರನ ಸೇವನೆ ಮಾಡಿ ಅಂತ ಹೇಳ್ಬೇಕು, ಆಧ್ಯಾತ್ಮಿಕ ವಿಷಯಗಳನ್ನ ಶೇರ್ ಮಾಡ್ಕೋಬೇಕು ಅಷ್ಟೇ. ಯಾರಿಗೂ ನಾವು ಪ್ರೆಷರ್ ಹಾಕಿ ಹೇಳಂಗಿಲ್ಲ. ಕೆಲವೊಂದು ಏರಿಯಾಗಳಲ್ಲಿ, ಎಲ್ಲಾ ಏರಿಯಾಗಳಲ್ಲಿ ಅಂತ ಹೇಳ್ತಾರೆ. ಯಾಕಂದ್ರೆ ಈ ಒಂದು ಭಾಗಕ್ಕೆ ಬಂದು ನಾನು 6-7 ವರ್ಷಗಳೇ ಆಗೋಯ್ತು. ಇದೇನಾಗಿದೆ ಅಂದ್ರೆ ನಿನ್ನೆ ಇವತ್ತಿಂದ ಏನೋ 1 ತಿಂಗಳ 2 ತಿಂಗಳಿಂದ ನಡೆದಿರೋಂಥದ್ದಲ್ಲ. ತಲತಲಾಂಧ್ರದಿಂದ ಆ ಒಂದು ಪದ್ಧತಿ ಇಲ್ಲಿ ಬಂದ್ಬಿಟ್ಟಿದೆ. ಅವ್ರನ್ನ ನಾವು ಏನ್ ಮಾಡಕ್ಕಾಗುತ್ತೆ, ಹೇಳೋದು ನಮ್ ಧರ್ಮ. ಅವ್ರು ಕೇಳಿಲ್ಲ ಅಂದಾಗ ನಾವೇನು ಮಾಡಕ್ಕಾಗಲ್ಲ ಅವ್ರಿಗೆ. ಆಮೇಲೆ ಪ್ರಾಣಿಗಳ ಬಗ್ಗೆ ನಾವು ಯಾವುದೇ ಪ್ರಾಣಿನ ನಾವು ಒಂದು ಹಗ್ಗ ಕಟ್ಟಿ ನಾವು ಮನೆಯಲ್ಲಿ ಇಟ್ಕೊಳಕ ನಮ್ಗೆ ಯಾವುದೇ ಅಧಿಕಾರ ಇಲ್ಲ. ಪ್ರಾಣಿಗಳು ಸಾಕಂತವ್ರು ಸ್ವತಂತ್ರವಾಗಿ ಒಂದು ನಾಯಿನ ಸಾಕ್ಬೇಕಾದ್ರೂ ಕೂಡ ಸ್ವತಂತ್ರವಾಗಿ ಅದನ್ನ ಬಿಟ್ಟಿರಂಗಿದ್ರೆ ಅದನ್ನ ಸಾಕ್ಬೋದು ನಾವು. ಇನ್ಯಾವುದೇ ಒಂದು ಪ್ರಾಣಿ ಆಗಿರ್ಲಿ, ಒಂದು ಪಂಜರದಲ್ಲಿ ಇಡಂತದ್ದಾಗಿರ್ಲಿ, ಈ ತರದ್ದು ದಯವಿಟ್ಟು ಯಾರು ಮಾಡೋಕೆ ನಮ್ಗೆ ಒಂದು ಪರ್ಮಿಷನ್ ಇಲ್ಲ. 84 ಲಕ್ಷ ಜೀವರಾಶಿಗಳು ಎಲ್ಲ ಸ್ವತಂತ್ರವಾಗಿ ಬದುಕಕ್ಕೆ ಹಕ್ಕಿದೆ. ನಮ್ಮ ಒಂದು ಸಮಯ ನಮ್ಗೆ ಟೈಮ್ ಪಾಸ್ ಆಗಕ್ಕೋಸ್ಕರ ಯಾವ್ದೋ ಒಂದು ಪ್ರಾಣಿನ ನಾವು ಒಂದು ಬಾಕ್ಸ್ ಅಲ್ಲಿ ಅದನ್ನ ಇಟ್ಕೊಂಡು ಅದನ್ನ ನೋಡಿ ನಾವು ಸಂತೋಷ ಪಡ್ತಿರ್ತೀವಿ. ಅದು ಎಷ್ಟು ಸಂಕಟ ಪಡ್ತಿರ್ತದಂದ್ರೆ ಹೊರಗೆ ಇರೋ ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡಿ ನನಗೆ ಬಂಧನ ಮಾಡಿದ್ದಾರೆ ಇವರು ಅಂತ ಕೊರಗ್ತಿರ್ತದೆ. ಆ ಒಂದು ಕರ್ಮ ನಮ್ಗೆ ಬಡದೆ ಬಡಿ. ಈ ತರ ಪ್ರಾಣಿಗಳ ಬಗ್ಗೆ ಆದ್ರೆ ಪ್ರೀತಿ ತೋರ್ಸ್ರಿ, ಇಲ್ಲ ಅದ್ರ ಒಂದು ತಂಟೆಗೆ ಹೋಗ್ಬೇಡಿ ದಯವಿಟ್ಟು. ಪ್ರಾಣಿಗಳಲ್ಲೂ ಭಗವಂತ ಇದ್ದಾನೆ, ನಮ್ಮೊಳಗೂ ಭಗವಂತ ಇದ್ದಾನೆ. ಆದ್ರೆ ಪ್ರಾಣಿಗಳನ್ನ ಪ್ರೀತಿಸಿ, ಇಲ್ಲಂದ್ರೆ ಅದ್ರ ತಂಟೆಗಂತೂ ಹೋಗ್ಬೇಡಿ ದಯವಿಟ್ಟು ಅಂತ ಹೇಳಕ್ ಇಷ್ಟಪಡ್ತೀನಿ ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್ ಲೋಕೇಶ್ ಸರ್. ನಿಮ್ಮ ಒಂದು ಧ್ಯಾನಾನುಭವಗಳನ್ನ, ಹಾಗೇನೆ ನಿಮ್ಮ ಒಂದು ಸಸ್ಯಾಹಾರಿಯಾಗಿ ಹೇಗೆ ಪರಿವರ್ತನೆ ಆದ್ರಿ, ಆರೋಗ್ಯದ ಸಮಸ್ಯೆ ಇರ್ಬೋದು, ಮನೆಯಲ್ಲಿ ಒಂದು ಕುಟುಂಬ ಸಾಮರಸ್ಯ ಇರ್ಬೋದು, ಹಾಗೇನೆ ಮಕ್ಕಳಲ್ಲಿ ಹೇಗೆ ಬದಲಾವಣೆ ಆಯ್ತು. ಸೊ ಈ ಒಂದು ಸವಿಸ್ತಾರವಾದಂತ ಒಂದು ನಿಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದೀರಾ. ಖಂಡಿತವಾಗಿನೂ ನಿಮ್ಮ ಅನುಭವಗಳು ಬೇರೆಯವರಿಗೆ ಸ್ಫೂರ್ತಿ ಆಗುತ್ತೆ. ಸೊ ಆ ಒಂದು ವಿಶ್ವಾಸದಿಂದ ನಿಮಗೆ ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಕರ್ನಾಟಕ ಹಾಗೂ ಮೈತ್ರೇಯ ಧ್ಯಾನದ ತಂಡದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್. ಸುಮಂಗಲಾ ಮೇಡಮ್, ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಸೋಮಲಿಂಗಪ್ಪ ಸರ್ ಇದ್ದಾರೆ. ಥ್ಯಾಂಕ್ ಯು ಲೋಕೇಶ್ ಅವರೇ, ಬಹಳ ಖುಷಿ ಆಯ್ತು.
ಅಂದ್ರೆ ಆಕ್ಚುಲಿ ಮಂಡ್ಯದಲ್ಲಿ ನಾವು ಏನು ಈ ಒಂದು ಬೃಹತ್ ಸಸ್ಯಾಹಾರ ಜಾಥಾ ಮಾಡ್ತಾ ಇದೀವಿ. ಅದಕ್ಕೆ ಮುಖ್ಯ ಪಿಲ್ಲರ್ಸ್ ಅಂತ ಹೇಳ್ಬೇಕು ನಮ್ಮ ಲೋಕೇಶ್ ಸರ್ ಮತ್ತು ಸವಿತಾ ಮೇಡಮ್ ಕುಟುಂಬದವರು. ಯಾಕಂದ್ರೆ ನನಗೆ ಮೊದ್ಲಿಂದನೂ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ. ಇವತ್ತು ನಮ್ಮ ಎಲ್ಲಾ ಧ್ಯಾನಿಗಳ ಮುಂದೆ ಹೇಳ್ತಾ ಇದ್ದೀನಿ. ಅಂದ್ರೆ ಇದುವರೆಗೂ ನಮ್ಗೆ ಪತ್ರಿಜಿಯವರು ಹೇಳಿದ ಪ್ರಕಾರ ನಾವು ಸಸ್ಯಾಹಾರಿ ಎಲ್ಲಿ ಹೇಳಿದ್ರೆ ಅಲ್ಲಿ ಮಾಡ್ಲೇಬೇಕು, ಮಾಡ್ತಾ ಇದೀವಿ ಕೂಡ ಖುಷಿಯಿಂದ. ಬಟ್ ಯಾವಾಗ್ಲೂ ಒಂದೊಂದ್ಸರಿ ಏನಾಗ್ತಿತ್ತು ಅಂದ್ರೆ ನಮ್ಮ ಧ್ಯಾನಿಗಳೇ ಅಲ್ಲಿ ಯಾರು ಇರ್ತಾ ಇದ್ದಿಲ್ಲ. ಸರ್ ನಾನ್ ನಿಮ್ಗೆ ನಿಮ್ ಮುಂದೆ ಶೇರ್ ಮಾಡಿದ್ದು ಉಂಟು. ತುಮಕೂರಲ್ಲಿ ಹೇಳ್ದಾಗೆ ಒಬ್ಬ ಧ್ಯಾನಿನೂ ಇಲ್ಲ ನಮ್ಗೆ ಅಲ್ಲಿ 2019. ಸೊ ಅಂತದ್ರಲ್ಲಿ ನಾವು 11 ದಿವಸ ರ್ಯಾಲಿ ಮಾಡ್ಕೊಂಡ್ ಬಂದ್ವಿ. ಅಲ್ಲಿಗೂ ಇಲ್ಲಿಗೂ 2024ರಲ್ಲಿ ಮಂಡ್ಯದಲ್ಲಿ ಮಾಡ್ಬೇಕಂತ ನಾವು ಹೆಜ್ಜೆ ಇಟ್ಟಾಗೆ ನಿಜವಾಗ್ಲೂ ನಿಮ್ಮೆಲ್ಲರನ್ನ ಕಂಡು ಇಷ್ಟು ಖುಷಿ ಆಯ್ತು ಅಂತಂದ್ರೆ ನಮ್ಮ ಫ್ಯಾಮಿಲಿ ಇಲ್ಲಿದೆ, ನಮ್ಮ ಕುಟುಂಬ ಇಲ್ಲಿದೆ ಅನ್ನೋ ಒಂದು ಆ ಸಂತೋಷ ಫಸ್ಟ್ ಸ್ಟೆಪ್ನಾಗೆ ನನಗೆ ಬಹಳ ಖುಷಿ ಆಯ್ತು. ಇವತ್ತಿಗೂ ನಾನು ಪದೇ ಪದೇ ಶೇರ್ ಮಾಡ್ಕೊಂತ ಇರ್ತೀನಿ. ಇಲ್ಲ ಅಂದ್ರೆ ಪ್ರತಿಯೊಂದಕ್ಕೂ ನಮ್ಗೆ ಎಷ್ಟು ಅಂದ್ರೆ ಈ ಗ್ರೌಂಡ್ ವರ್ಕ್ ನಲ್ಲಿ ಒಂದು 50% ವರ್ಕ್ ಕಡಿಮೆ ಆಗಿದೆ. ನಾನು ನಿನ್ನೆ ತಾನೇ ನಿಮ್ಗೆ ಇದೆ ಸರ್ ಈ ತರ ಹೋಗ್ಬರ್ರಿ ಅಂದ್ರೆ ಎಸ್ ಮೇಡಮ್, ಇಲ್ಲ ಅಂದ್ರೆ ಮತ್ತೆ ನಾನು ಇವರೆಲ್ಲಾನು ಕಳ್ಸ್ಕೊಡ್ಬೇಕಾಗ್ತಿತ್ತು. ಹಾಗೆ ಎಷ್ಟು ನಮ್ಮವರು ಇರೋ ಆ ಒಂದು ಮಾತೇ ಬೇರೆ ಅನ್ನೋದಕ್ಕೆ ನೀವೇ ಸಾಕ್ಷಿ. ಸವಿತಾ ಮೇಡಮ್ ಅಂತಲ್ಲ, ನೀವ್ ಅಂತಲ್ಲ, ಅದು ಇವತ್ತು ನೋಡ್ರಿ ಸ್ತ್ರೀಯರಂದ್ರೂ ಸಡನ್ಲಿ ನಾವ್ ಏನಾದ್ರು ಬೇಕಂದ್ರೆ ಸಡನ್ಲಿ ಹೆಜ್ಜೆ ಇಡಕ್ಕಾಗಲ್ಲ. ಅದೇ ಜೆಂಟ್ಸ್ ಆದ್ರೆ ಎಸ್ ಮೇಡಮ್ ನಾವು ಹೋಗ್ಬರ್ತಂದ್ ಒಂದೇ ಮಾತಿಗೆ ನೀವು ಹೋಗ್ ಬಂದ್ರಿ ಕೆಲವು ಆ ಒಂದು ಗ್ರೌಂಡ್ ವರ್ಕ್ ಉಪಯೋಗಕ್ಕಾಗಿ. ಅದಕ್ಕೆ ಬಹಳ ಖುಷಿ ಆಯ್ತು. ಅದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿಯಲ್ಲಿ ನಾವು ಬಂದಾಗುನು ಆ ಒಂದು ಅನೋನ್ಯತೆ ನಿಮ್ಮ ಕುಟುಂಬದಲ್ಲಿ ಆ ಬಾಂಧವ್ಯ ಅದು ಬಹಳ ಮುಖ್ಯ. ಯಾಕಂದ್ರೆ ಇವತ್ತು ಎಷ್ಟೇ ನಾವು ಗ್ರೇಟ್ ಮಾಸ್ಟ್ ಆಗಿದ್ರುನು ಅಲ್ಲಿ ಇವನ್ ಪತ್ರಿಜಿಯವರು ಸಹಿತ ಶೇರ್ ಮಾಡ್ಕೊಂಡಿದ್ದಾರೆ. ಅವರ ಬ್ರದರ್ ಎಷ್ಟೇ ರೀತಿಯಿಂದ ಹೇಳಿದ್ರು ಅವರು ನಾನ್ ವೆಜ್ ಭುಜಿಸ್ತಾನೆ ಇದ್ರು. ಅವ್ರ ಕರ್ಮ, ಇನ್ನೇನ್ ಮಾಡಕ್ಕಾಗುತ್ತೆ. ಅಂತದ್ರಲ್ಲಿ ನೀವು ಇಡೀ ಕುಟುಂಬ ಸಸ್ಯಾಹಾರಿಗಳಾಗಿದ್ದು ಅಲ್ದೆ ಎಷ್ಟೋ ಜನಗಳಿಗೆ ಮಾದರಿಯಾಗಿದ್ದೀರಾ. ಅದು ನಿಜವಾದ ಸಾರ್ಥಕವಾದ ಜನ್ಮ ಅಂತ. ಇವನ್ ಇನ್ಕ್ಲೂಡಿಂಗ್ ಯುವರ್ ಕಿಡ್ಸ್. ಸಣ್ಣ ಸಣ್ಣ ಮಕ್ಕಳು ಅಂದ್ರೆ ಬೆಳೆಯುವ ಪೈರು ಮೊಳಕೆಯಲ್ಲೇ ನೋಡು ಅನ್ನೋ ತರ ಬಹಳ ಹೆಮ್ಮೆ ಅನಿಸ್ತತೆ. ಆ ದೊಡ್ಡೋರ್ ಹೇಗೋ ಪತ್ರಿಜಿ ಹೇಳ್ತಾರೆ, ಸಣ್ಣ ಹುಡುಗರು ಹಾಗೆ ಇರ್ತಾರೆ. ಸೊ ನಿಮ್ಮ ಒಂದು ಸಂಸ್ಕಾರ ಆ ಎಳೆಯ ವಯಸ್ಸಿನಲ್ಲೇ ಪ್ರಾರಂಭ ಆಗಿದೆ. ಅದು ಮಹಾವೃಕ್ಷ ತರ ಬೆಳೆದ್ರಲ್ಲಿ ಬೇರೆ ಸಂದೇಹನೇ ಇಲ್ಲ. ಇದು ಮಾತ್ರ ನಾವು ನೋಡ್ತಾ ಇದೀವಿ ಎಷ್ಟೋ ಹುಡುಗರ್ನ ನಮ್ಮ ಒಂದು ಫ್ಯಾಮಿಲಿಯಲ್ಲಿ, ಅಂದ್ರೆ ನಮ್ಮ ಈ ಒಂದು PSSM ಮೂವ್ಮೆಂಟ್ ನಲ್ಲಿ. ಅದರಲ್ಲಿ ನಿಮ್ಮ ಹುಡುಗರು ಟೀಚರ್ ಆಗಿದ್ದಾರೆ ಈ ಸಣ್ಣ ವಯಸ್ಸಿನಲ್ಲೇ. ಯಾಕಂದ್ರೆ ಇನ್ನೊಬ್ರಿಗೆ ಶೇರ್ ಮಾಡ್ಬೇಕು ಅಂದ್ರೆ ಅಲ್ಲಿ ಗುರುತ್ವ ಸ್ಥಾನ ಇರುತ್ತೆ. ಮತ್ತೆ ಆ ಒಂದು ಗುರು ಶಿಷ್ಯತ್ವ ಆ ದಾಸ್ಯ ಪದ್ಧತಿ ಇಲ್ಲ. ಬಟ್ ಒಂದು ನಾವು ನಾಲೆಜ್ ಹೇಳ್ಬೇಕಂದ್ರೆ ಮಾಸ್ಟರ್ತ್ವ ಇರುತ್ತೆ, ಕೇಳ್ಬೇಕಂದ್ರೆ ಸ್ಟೂಡೆಂಟ್ ವಿದ್ಯಾರ್ಥಿ ಸ್ಥಿತಿ. ಈ ಚಿಕ್ಕ ವಯಸ್ಸಿನಲ್ಲೇ ಅವರು ವಿದ್ಯಾರ್ಥಿಗಳು ಇರೋ ಒಂದು ವಯಸ್ಸಿನಲ್ಲಿ ಗುರುಗಳಾಗಿ ಮತ್ತೊಬ್ರಿಗೆ ಜ್ಞಾನ ಹಂಚುತ್ತಾ ಇದ್ದಾರೆ. ರಿಯಲಿ ಗ್ರೇಟ್. ಸೊ ಅದು ಬೇಕು ಪ್ರತಿಯೊಂದು ಕುಟುಂಬದಲ್ಲೂ. ನಿಜವಾಗ್ಲೂ ಒಂದು ನಿಮಿಷ ಅವಕಾಶ ಮಾಡಿಕೊಡಿ. ನನ್ನ ಮಗನ ಬಗ್ಗೆ ನಾನು ಇನ್ನೂ ಸರಿಯಾಗಿ ಹೇಳಲಿಲ್ಲ ಮಾಸ್ಟ್ರೆ. ನನ್ ಮಗ ಡೈಲಿ ಬಂದ್ಬಿಟ್ಟು 5:15 ಧ್ಯಾನಕ್ಕೆ ಕೂತ್ನಂದ್ರೆ 8-8:15 ಹೇಳ್ತಾನೆ. ಆಮೇಲೆ ಅವ್ನು ಹೋಗೋ ಸ್ಕೂಲಲ್ಲಿ ಒಂದು 60-70 ಮಕ್ಳಿದಾವೆ, ಒಂದು 4-5 ಜನ ಟೀಚರ್ಸ್ ಇದ್ದಾರೆ. ನನ್ನ ಮಗನ ಎನರ್ಜಿ ಹೆಂಗಿದೆ ಅಂದ್ರೆ ಮಾಸ್ಟ್ರೆ, ಇಡೀ ಆ ಸ್ಕೂಲಲ್ಲಿರೋ ಮಕ್ಕಳು ಎಲ್ಲಾ ಧ್ಯಾನಿಗಳನ್ನಾಗಿ ಮಾಡಿದ್ದಾನೆ. ಹೀಗೆ ಅವನು ಟೀಚರ್ಸ್ ಗಳೆಲ್ಲ ಅವರು ನಂತರ ಒಂಥರ ಡಿಪ್ರೆಷನ್ ಹೋದವರು, ನಿದ್ರೆ ಮಾತ್ರೆಗಳು ತಿನ್ನೋರು, ಅವರೆಲ್ಲ ನಮ್ಮ ಕುಟುಂಬನ ನೋಡಿದ್ರೆ ತರ ಕೈ ಮುಗಿತಾರೆ ಮಾಸ್ಟರ್. ಬನ್ನಿ ಸರ್, ನೀವು ಬನ್ನಿ ಸರ್ ಅಂತ. ಅವರು ಧ್ಯಾನಕ್ಕೆ ಬಂದು ಈ ತರ ಸುಮಾರು ವಿಷಯಗಳಿದಾವ ಮಾಸ್ಟ್ರೆ. ಎಲ್ಲಾ ವಿಷಯಗಳನ್ನ ಒಂದೇ ಸರಿ ಹೇಳಕ್ ಆಗಲ್ಲ. ಒಂದು ಆಮೇಲೆ ಇದು ನನಗೆ ಝೂಮ್ ಕ್ಲಾಸ್ಗಳು ನಾನು ಜಾಸ್ತಿ ಅಟೆಂಡ್ ಮಾಡಿಲ್ಲ ಮಾಸ್ಟ್ರೆ. ನಾನೇನಿದ್ರು ಜನರ ಮಧ್ಯೆನೆ ನಾನು ಈ ತರ ಫ್ರೆಂಡ್ಲಿಯಾಗಿ ಒಂದು ಧ್ಯಾನ ಪರಿಚಯನ ಮಾಡಿಸಿ ಧ್ಯಾನ ಮಾಡಿಸ್ಕೊಂಡು ಈ ತರ ಇರೋದು ಮಾಸ್ಟರ್. ನಾನು ಧ್ಯಾನಿಗಳಲ್ಲಿ ನಾನೊಂದು ಕೇಳ್ಕೊಳ್ಳೋದೇನಂದ್ರೆ, ನನಗೆ ಏನು ಅನ್ಸಿದೆ ಆ ವಿಷಯಗಳನ್ನ ನಿಮ್ ಮುಂದೆ ಇಟ್ಟಿದ್ದೀನಿ. ಏನಾದ್ರು ಅದರಲ್ಲಿ ಕೆಲವು ವಿಷಯಗಳೇನಾದ್ರು ತಪ್ಪಾಗಿ ಕಂಡಿದ್ರೆ ಕ್ಷಮಿಸ್ಬೇಕಂತ ಕೇಳ್ಕೊತೀನಿ ಮಾಸ್ಟರ್ ನಾನು. ನಥಿಂಗ್. ಯಾಕಂದ್ರೆ ಪತ್ರಿಜಿಯವ್ರು ನಮ್ ಗುರುಗಳು ಹೇಳಿರೋದು ಅದೇ ತಾನೇ, ಅನುಭವವೇ ಜ್ಞಾನ ಅಂತ. ಇಲ್ಲಿ ಯಾವುದೇ ಒಂದು ಕಾನ್ಸೆಪ್ಟ್ ನಮಗ್ ಬೇಕಾಗಿಲ್ಲ. ಕಾನ್ಸೆಪ್ಟ್ ಅನ್ನೋದು ಅದು ಹೆಚ್ಚಿನ ಇದಕ್ಕೆ. ಫಸ್ಟ್ ಒಬ್ಬ ವ್ಯಕ್ತಿ ಪರಿವರ್ತನೆ ಆಗ್ಬೇಕಂದ್ರೆ ನಿನ್ನ ಅನುಭವ ಶೇರ್ ಮಾಡ್ಕೋ. ಪತ್ರಿಜಿಯವ್ರು ಅದೇ ಹೇಳಿರೋದು. ಯಾವ ಸಂಸ್ಥೆಯಲ್ಲಿ ಕೊಡದೇ ಇರೋ ಸ್ವತಂತ್ರ ಪತ್ರಿಜಿಯವರು ಇಲ್ಲಿ ಕೊಟ್ರು. ಸೊ ಯಾರು ಅನುಭವವನ್ನ ನಾವು ನೋಡ್ತಾ ಇದ್ದೀವಿ. ಎಲ್ಲಿ ಯಾವುದೇ ಒಂದು ಸಂಸ್ಥೆಯಲ್ಲಿ ನೀನ್ ಬಂದು ಹೇಳ್ಕೊಂತ ಹೇಳೋ ಒಂದು ಸಂಸ್ಥೆನ ಎಲ್ಲೂ ನೋಡಿಲ್ಲ.
ಭೂಮಿ ಮೇಲೆ. ಪತ್ರಿಜಿಯವರು ಒಂದೇ PSM ಮೂವ್ಮೆಂಟ್ ನಲ್ಲಿ ಕೊಟ್ಟಿರೋದು. ಇವತ್ತೇ ಹೌದು. ಧ್ಯಾನ ಮಾಡಿದ್ರೆ ನಾಳೆ ಬಂದು ನಿಮ್ಮ ಅನುಭವ ಹೇಳ್ಕೊಳ್ರಿ. ನಿಮ್ಮ ಅನುಭವ ಎಷ್ಟು 1000 ಜನಗಳಿಗೆ ಸ್ಫೂರ್ತಿ ಆಗುತ್ತೆ. ಹಾಗಾಗಿ ಏನು ಅಲ್ಲಿ ಎರಡನೇ ಮಾತೇ ಇಲ್ಲ. ಪರ್ಫೆಕ್ಟ್ ಆಗಿ ನಿಮ್ಮ ಅನುಭವ ಶೇರ್ ಮಾಡ್ಕೊಂಡಿದ್ದೀರಾ. ಸೊ ನಿಜವಾಗ್ಲೂ ಮಂಡ್ಯದಲ್ಲಿ ನಾವು ರ್ಯಾಲಿ ಮಾಡ್ತಾ ಇದೀವಿ ಅಂದ್ರೆ ಮಂಡ್ಯ ಪಿರಮಿಡ್ ಸೊಸೈಟಿಯ ಒಂದು 2 ಪಿಲ್ಲರ್ ನೀವು, ಸವಿತಾ ಮೇಡಮ್. ನಿಜವಾಗ್ಲು ಸೊ ಇನ್ನು ಎಷ್ಟೋ ಜನ ಇದ್ದಾರೆ, ಎಲ್ರು ಸೇರೇ ಮಾಡ್ತಾ ಇದೆ. ಬಟ್ ಯಾವ್ದಕ್ಕೆ ಆಗ್ಲಿ ಒಂದ್ ದಿಟ್ಟ ಹೆಜ್ಜೆ ಇಡೋದ್ರಲ್ಲಿ ನೀವಿಬ್ರು ಮೊದಲಿಗರು ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ. ಹೀಗೆ ಮಾಡ್ಕೊಂಡು ಹೋಗೋಣ. ಪತ್ರಿಜಿಯವರ ಒಂದು ಸಂಕಲ್ಪ ಏನಿದೆ, ಧ್ಯಾನ ಜಗತ್, ಸಸ್ಯಾಹಾರ ಜಗತ್, ಪಿರಮಿಡ್ ಜಗತ್, ಈ 3 ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಕೊಂಡು ಹೋಗೋಣ. ನನಗೆ ಆ ಒಂದು ಸಸ್ಯಾಹಾರ ಜಗತ್ ಜವಾಬ್ದಾರಿ ಕೊಟ್ಟಿದ್ದಾರೆ. ಆದ ಕಾರಣ ಆ ನಿಟ್ಟಿನಲ್ಲಿ ಈ ವರ್ಷ ನಾನು ಮಂಡ್ಯದಲ್ಲಿ 11 ದಿವಸ ನಿಮ್ಮೆಲ್ಲರ ಸಹಕಾರದಿಂದ, ಮಾಮೂಲಾಗಿ ನಮ್ಮ ಕರ್ನಾಟಕದ ಎಲ್ಲಾ ಮಾಸು ಸಹಕಾರದಿಂದ ನಾವು ಮಾಡ್ತಾ ಇದೀವಿ. ಬಟ್ ಈ ಸಾರಿ ನಮ್ಮವರೇ ಮಂಡ್ಯದಲ್ಲಿದ್ದಾರೆ ಅನ್ನೋದಕ್ಕೆ ನನಗೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಧೈರ್ಯ. ಅದಕ್ಕೆ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ವತಿಯಿಂದ ಮತ್ತು ಮೈತ್ರೇಯ ಧ್ಯಾನ ತಂಡದ ವತಿಯಿಂದ ತಮಗೆ ನಿಜವಾಗ್ಲೂ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೋಮಲಿಂಗ ಪೂಜಾರಣ್ಣ ಅವರಿಗೆ ಈ ಒಂದು ಸೆಷನ್ ನ ಒಂದು ವಿಸ್ತೃತ ವಿವರಣೆಯನ್ನ ಕೊಡ್ಬೇಕು ಅಂತ ಅಂದ್ಬಿಟ್ಟು ಮನವಿ ಮಾಡ್ಕೊಳ್ತೀನಿ. ಅಣ್ಣ, ಓವರ್ ಟು ಯು ಅಣ್ಣ. ಥ್ಯಾಂಕ್ ಯು ವಿದ್ಯಾಧರ ಅಣ್ಣ. ಮತ್ತೆ ಅಕ್ಕನವ್ರಿಗೂ, ಸುಮಂಗಳ ಅಕ್ಕನವ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ದಿನ ನಮ್ಮ ಲೋಕೇಶ್ ಕುಮಾರ್ ಸರ್ ಬಹಳ ಅದ್ಭುತವಾದ ಅನುಭವ ಹಂಚ್ಕೊಂಡ್ರಕ್ಕ. ಅಂತಂದ್ರೆ ಕೇಳ್ತಾ ಹೋದ್ರೆ ಇಷ್ಟು ಬೇಗ ಮುಗೀತು ಅವ್ರದ್ದು ಅನ್ನೋ ಅನಿಸ್ತು ನನ್ಗೆ. ನೋಡ್ರಿ, ಈಗ ಅವ್ರು 1995 ನನಗೆ ಒಂಥರ ಭಯ, ಡಿಪ್ರೆಷನ್ ಇತ್ತು ಅಂತ ಹೇಳಿದ್ರು. ಎಷ್ಟೋ ವರ್ಷಗಳಿಂದ, ಅಂದ್ರೆ 29 ವರ್ಷದಿಂದಾನೆ. 8 ದಿವಸದೊಳಗಿನೂ ಅವ್ರ ತಲೆನೋವೇ ಹೋಗ್ತಿರ್ಲಿಲ್ಲ ಅಂತ, ನಿದ್ರೆನೂ ಬರ್ತಿದ್ದಿಲ್ಲ ಅಂತ. ರಾತ್ರಿ 1-2 ಗಂಟೆ ಅಷ್ಟೇ ನಿದ್ರೆ ಮಾಡ್ತಿದ್ದೆ. ಸಾಕಾಗಿ ಹೋಗಿತ್ತು, ಭಯ ಬಂತು. ಆಮೇಲೆ ಅವರು ಒಂದು ಸಾರಿ ಆತ್ಮಹತ್ಯೆಗೂ ಸಹ ಅವರು ಪ್ರಯತ್ನ ಮಾಡಿದ್ರಂತೆ. ಅದಕ್ಕೆ ಆತ್ಮಹತ್ಯೆಯಿಂದ ಉಳ್ಕೊಂಡೆ ಅಂತ ಹೇಳ್ತಾರೆ. ಎಂತ ಭಯಾನಕ ಇದು ಸ್ಟೇಟ್ಮೆಂಟ್ ನೋಡ್ರಿ. ಆಮೇಲೆ ನಿದ್ರೆ ಕೂಡ ಮಾಡ್ತಾ ಇರ್ಲಿಲ್ಲ. ಮತ್ತೆ ಮೊದ್ಲು ಧ್ಯಾನಕ್ಕೆ ಬರೋಕ್ಕಿಂತ ಮೊದ್ಲು ಹಠವಾದಿ ಆಗಿದ್ರು. ಏನಾದ್ರೂ ಬಯಸಿದ್ರು ಅಂತ ಸಿಗ್ಲಿಲ್ಲ ಅಂತಂದ್ರೆ ತುಂಬಾ ಕೋಪ ಬರ್ತಾ ಇತ್ತು. ಅದೇ ಮತ್ತೆ ಆತ್ಮಹತ್ಯೆಗೆ ಅಟೆಂಪ್ಟ್ ಮಾಡಿ ಮತ್ತೆ ಉಳ್ಕೊಂಡ್ರು ಅಂತ ಹೇಳಿದ್ರು. ಅವ್ರ ತಂದೆ ತಾಯಿಗಳು ದೀಕ್ಷೆ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರು. ಮಂಡ್ಯಕ್ಕೆ ಬಂದು ಈಗ ರಾಯಚೂರಿಂದ 6-7 ವರ್ಷ ಆಯ್ತು. ಮಂಡ್ಯಕ್ಕೆ ಬಂದ್ಮೇಲೆ ಇಲ್ಲಿ ಮಾಂಸಾಹಾರ ಸೇವನೆ ಅತಿ ಹೆಚ್ಚಾಯ್ತು ಅಂತ ಹೇಳಿ. ಮೊದ್ಲಿದ್ದ ಅಲ್ಲಿ 15 ದಿವ್ಸಕ್ಕೊಮ್ಮೆ 8 ದಿವ್ಸಕ್ಕೊಮ್ಮೆ ತರ್ತಿದ್ರಂತ ಮಾಂಸ. ಇಲ್ಲಿ ಮಂಡ್ಯದಲ್ಲಿ ಅದನ್ನ ಅಕ್ಕನ ಹೇಳಿದ್ರು, ಅಲ್ಲಿ ತುಂಬಾ ಜನ ಮಾಂಸಾಹಾರಿಗಳಿದ್ದಾರೆ ಅಂತ ಜಿಲ್ಲೆಯಲ್ಲಿ. ಈಗ ಅವರು 1ನೇ ತಾರೀಕಿಂದ 11ನೇ ತಾರೀಕಿನವರೆಗೆ ಅದು ಸಸ್ಯಾಹಾರ ರ್ಯಾಲಿ ಹಮ್ಮಿಕೊಂಡಿದ್ದಾರಲ್ರಿ. ಅದು ಗ್ರೇಟ್ ವರ್ಕ್. ಅದು ರೆವಲ್ಯೂಷನ್, ಅದು ಕ್ರಾಂತಿಕಾರಿ ವಿಷಯ ಅದು. ಯಾಕಂದ್ರೆ ಅದು ಬೇಕೇ ಬೇಕು. ಅಂತ ಜಿಲ್ಲೆಯಲ್ಲಿ ನಾವು ಈ ತರ ಮಾಂಸಾಹಾರ ಬಿಟ್ಟು ಸಸ್ಯಾಹಾರಿಗಳಾಗ್ರಿ ಅಂತ ಹೇಳಿ ಇದನ್ನ ಮಾಡಿದ್ರೆ ಅದು ಲೋಕ ಕಲ್ಯಾಣದ ಕೆಲಸ ಆಗ್ತಾ ಇದೆ. ಮತ್ತೆ ನೀವು ಹೇಳಿದ್ರೆ ಒಮ್ಮೆ ನಿಮ್ಮ ಇದಕ್ಕೆ ಒಂದು ವಿಡಿಯೋ ಬಂತು ಅಂತ ಹೇಳಿ, ಪ್ರೇಮನಾಥ್ ಸರ್ದ್ದು ಪ್ರೇಮಾಮೃತ ಅಂತ. ಅದನ್ನ ನೋಡಿದ ಮೇಲೆ ನಿಮಗೆ ತುಂಬಾ ಮನಸ್ಸಿನ ಪರಿವರ್ತನೆ ಆಯ್ತು. ಮನಸ್ಸಿನಲ್ಲಿ ನೀವು ಧ್ಯಾನಕ್ಕೆ ಕೂತಾಗ ನಿಮ್ಗೆ ಅರಿವಾಯ್ತು. ಅದು ಏನು ಮಾಂಸಾಹಾರ ಪಾಪಾಹಾರ ತಿನ್ಬಾರ್ದು ಅಂತ ಹೇಳಿ. ಅವಾಗಿನಿಂದಾನೇ ಮಾಂಸ ಬಿಟ್ರಿ ಅಂತ ಹೇಳಿದ್ರೆ. ನಿಮ್ಗೆ ಓಪನ್ ಹಾರ್ಟ್ ಸರ್ಜರಿ ಆಗಿದೆ ಅಂತ ಹೇಳಿದ್ರಿ ನೀವು ಸತ್ಯ ಸಾಯಿ ಹಾಸ್ಪಿಟಲ್ ನಲ್ಲಿ. ಅದೊಂದು ವಿಚಿತ್ರವಾದ ಕಾಯಿಲೆ ಇತ್ತು, ಅದರಿಂದ ನಿಮ್ಗೆ ಓಪನ್ ಹಾರ್ಟ್ ಸರ್ಜರಿ ಆಯ್ತು. ಅವಾಗ ಅವ್ರು ಉಳಿತಾರೆ ಇಲ್ಲೋ ಅನ್ನೋದೊಂದು ಭರವಸೆ ಇತ್ತು. ಆದ್ರೂ ನೀವು ಅದರಿಂದ ಪಾರಾಗಿ ಬಂದ್ರಿ ಅಂತ. ನಂತರದಲ್ಲಿ ಪತ್ರಿಜಿ ಗುರುಗಳ ಬಗ್ಗೆ ಮಾಹಿತಿ ತಿಳಿತು. ಇವ್ರ ಬಗ್ಗೆ ಮೊದ್ಲು ತಿಳ್ಕೊಂಡಾಗ ಇವರು ಮೌನ ಮಾಡ್ಬೇಕಂತಾಗ ಅವ್ರ ಮೇಲೆ ತುಂಬಾ ಕೋಪ ಬರ್ತಾ ಇತ್ತು. ಯಾವಾಗ ನಾನೇ 3 ತಿಂಗಳ ಮೌನ ಮಾಡಿ ಈ ಧ್ಯಾನಕ್ಕೆ ಬಂದೆ, ಆ ನಂತರ ನಮ್ಗೆ ಗೊತ್ತಾಯ್ತು ನಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಗುರುಗಳ ಬಗ್ಗೆ. ಅದು ಅದರಿಂದ ತುಂಬಾ ಲಾಭ ಅನ್ನೋದನ್ನ ನೀವೇ ತಿಳ್ಕೊಂಡ್ರಿ ಅಂತ ಹೇಳಿದ್ರೆ. ಒಮ್ಮೆ ಧ್ಯಾನದಲ್ಲಿ ಗುರುಗಳು ಬಂದು ಒಂದು ಸ್ಟೇಜಿನ ಮೇಲೆ ಒಂದು ಹುಲಿ ಬಂದ ಹಾಗೆ ಆಯ್ತು. ಅದು ಓಡಿ ಹೋಯ್ತು, ಎಲ್ಲಾರು ಜನರು ಓಡೋದ್ರು. ಆದ್ರೆ ಗುರುಗಳು ನನ್ನಲ್ಲಿದ್ದ ಅಜ್ಞಾನವನ್ನ ಹೊರದು ಓಡಿಸಿದ್ರು ಅನ್ನೋ ಮಾತು ಹೇಳ್ಕೊಂಡ್ರಿ. ಇನ್ನೊಂದು ವಿಷಯ, ನಿಮ್ಗೆ ಇಬ್ಬರು ಮಡದಿಯರು, ಶ್ರೀಮತಿಯರು. ಒಬ್ಬರು ಅಕ್ಕನ ಮಗಳು ಲಕ್ಷ್ಮಿ ಅಕ್ಕ, ಇನ್ನೊಬ್ರು ರಾಜೇಶ್ವರಿ ಅಕ್ಕ ಅಕ್ಕನ ಮಗಳು, ಲಕ್ಷ್ಮಿ ಅಕ್ಕ ಕಂಗೇರಿ ಅವರು. ಅವರು ಕೂಡ ಹಂತವಾಗಿ ಧ್ಯಾನಕ್ಕೆ ಬಂದರು. ಅಂದ್ರೆ ನೀವು ಮೊದ್ಲೇದವರು ಹಿರಿಯವರು ಬೇಗ ಬಂದ್ರು. ಅದನ್ನ ನೋಡಿ ಮತ್ತೆ ನಿಮ್ಮ ಅಕ್ಕನ ಮಗಳು ಸಹಿತ 2ನೇ ಹೆಂಡತಿ ಅವರು ಕೂಡ ಈಗ ಮಾಂಸಾಹಾರ ಬಿಟ್ಟು ಧ್ಯಾನಕ್ಕೆ ಬಂದಿದ್ದಾರೆ ಅನ್ನೋ ಒಂದು ಖುಷಿ ಸಮಾಚಾರ ಹೇಳಿದ್ರೆ. ನಂತರ
ಮಕ್ಕಳು ಸಹ ನೋಡ್ರಿ, ಮಕ್ಕಳ ಬಗ್ಗೆ ನೀವು ಚೆನ್ನಾಗಿ ಹೇಳಿದ್ರಿ. ಮಕ್ಕಳು 5-6 ದಿವಸ ಅದನ್ನ ತಿಳಿಸಿ ಧ್ಯಾನ ಮಾಡಿಸಿದಾಗ ತಂತಾವೇ ಬಿಟ್ರಂತೆ ಮಕ್ಕಳು. ಎಷ್ಟು ಬೇಗ ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ ನೋಡ್ರಿ. ಆಮೇಲೆ ಚಿಕ್ಕ ಮಗಳು ಅವಳು ಕೂಡ ಕೆಲ ದಿವಸದ ನಂತರ ಮಾಂಸ ತಿನ್ನೋದ್ ಬಿಟ್ಟಿದ್ದಾರೆ ಅಂತ ಹೇಳಿದ್ರಿ. ನಿಮ್ಮ ಭಾವ ಮೈದುನರು ಮಾಂಸಾಹಾರವನ್ನು ಬಿಟ್ರೆ ಬಂಧುಗಳಿಗೆಲ್ಲ ದೂರ ಆಗ್ತಾರೆ, ಬಿಡಬಾರ್ದು. ಅದು ನಮ್ಮ ಇದು ಏನು ಫ್ಯಾಮಿಲಿಯಿಂದ ನಡೆದು ಬಂದ ಇದು, ಅದು ಮಾಂಸಾಹಾರ ಅದು ನಮ್ ಹೇಳಿದಾಗ ಅವರು ಕೂಡ ಕೆಲ ದಿವಸಗಳ ನಂತರ ನೀವು ಧ್ಯಾನ ಮಾಡುವುದನ್ನ ನೋಡಿ, ನೀವು ಮಾಂಸಾಹಾರದಿಂದ ಸಸ್ಯಾಹಾರಿಗಳಾಗಿದ್ದನ್ನು ನೋಡಿ, ಈಗ ಒಬ್ಬೊಬ್ಬರೇ ಹಂತ ಹಂತವಾಗಿ ಎಲ್ಲರೂ ಮಾಂಸಾಹಾರ ಬಿಟ್ಟು ಸಸ್ಯಾಹಾರಿಗಳಾಗಿದ್ದಾರೆ ಅಂತ ಹೇಳಿದ್ರಿ. ಆಮೇಲೆ ಅದು ಮಾಂಸಾಹಾರದ ಬಗ್ಗೆನೂ ತಿಳಿಸಿರಿ. ಅದು ಬೇಗ ಡೈಜೆಸ್ಟ್ ಆಗೋದಿಲ್ಲ, ಸುಮಾರು 2-3 ದಿವಸ ತಗೋತದ, ಅದರಿಂದ ಆರೋಗ್ಯ ಹಾಳಾಗ್ತದ ಅಂತೇಳಿ. ಆಮೇಲೆ ಆ ಏರಿಯಾದಲ್ಲಿ ಎಷ್ಟೋ ಜನ ಇನ್ನೂ ಮಾಂಸ ಬಿಟ್ಟಿಲ್ಲ, ಅದು ಧ್ಯಾನ ಮಾಡ್ತಾರೆ, ಮಾಂಸ ಬಿಟ್ಟಿಲ್ಲ. ಬಟ್ ಅವರು ಸಮಯ ಬಂದಾಗ ತಾವೇ ಬಿಡ್ತಾರೆ. ಅದನ್ನ ಪ್ರೆಷರ್ ಮಾಡಿ ಅವ್ರಿಗೆ ಇವತ್ತೇ ಬಿಡ್ರಿ, ಈಗಿಂದನೇ ಬಿಡ್ರಿ ಅಂತ ನಾವ್ ಹೇಳ್ಬಾರ್ದು ಅನ್ನೋ ವಿಷಯ ಹಂಚ್ಕೊಂಡ್ರಿ. ಗುರುಗಳು ಅದನ್ನೇ ಹೇಳ್ತಾರೆ. ಆಮೇಲೆ ಉದಾಹರಣೆಗೆ ಒಂದು ಪಕ್ಷಿಗಳ ಇದನ್ನ ಕೊಟ್ರಿ, ಕಾಯಿಗೆ ಒಂದು ಕಾಳು ಸಿಕ್ಕರು ಸಹಿತ ಅದು ಕಾಕ ಅಂತ ಹೇಳ್ತಾನೆ, ಬಳಗದವ್ರನ್ನೆಲ್ಲ ಕರೀತದೆ. ಆದ್ರೆ ಮನುಷ್ಯನ ಒಬ್ಬನೇ, ಅವನು 84 ಲಕ್ಷ ಜೀವರಾಶಿಗಳಲ್ಲಿ ಸ್ವಾರ್ಥಿ, ಎಲ್ಲದೂ ನನಗೇ ಬೇಕು ಅನ್ನೋ ಮನುಷ್ಯನೇ ಒಬ್ಬನು ಅಂತ ಹೇಳಿದ್ರೆ. ಆಮೇಲೆ ಯಾವ ಪ್ರಾಣಿಯು ಯಾರಿಗೂ ಹಾನಿ ಮಾಡಲ್ಲ, ಆದ್ರೆ ಮನುಷ್ಯ ಮಾತ್ರ ಎಲ್ಲಾ ಪ್ರಾಣಿಗಳಿಗೆ ಹಿಂಸೆ ಮಾಡ್ತಾನೆ ಅಂತ ವಿಷಯ ಹಂಚ್ಕೊಂಡ್ರಿ. ಆಮೇಲೆ ಕೆಲವೊಂದು ಏರಿಯಾಗಳಲ್ಲಿ ಮಾಂಸವನ್ನು ತಿನ್ನಬಾರದೆಂದು ಹೇಳಿದ್ರೆ ಅವರು ಒಪ್ಪಕ್ಕ ಸಾಧ್ಯನೇ ಇಲ್ಲ. ಅವರು ನಗ್ತಾರೆ ನಿಮ್ಗೆ, ಓ ಅದೇಂಗ್ ಸಾಧ್ಯ ಅಂತ ಹೇಳ್ಬಿಟ್ಟು ಅಂತ. ಅವರು ಧ್ಯಾನಕ್ಕೆ ಬಂದ್ಮೇಲೆ ತಂತಾನೆ ಮಾಂಸವನ್ನು ಬಿಡುವುದನ್ನು ಕಲ್ಕೋತಾರೆ, ಬಿಡ್ತಾರೆ ಅನ್ನೋ ಮಾತು ಹೇಳಿದ್ರೆ. ಧ್ಯಾನಕ್ಕೆ ಬಂದ ನಂತರ ನನಗೆ ಇವನ್ ಚಿಕ್ಕ ಚಿಕ್ಕ ಜ್ವರ ಸಹಿತ ಬಂದಿಲ್ಲ, ತಲೆನೋವು ಇಲ್ಲ, ಇವು ಯಾವುದೇ ಮಾತ್ರೆಗಳನ್ನು ಸಹ ಈಗ ತೆಗೆದುಕೊಳ್ತಾ ಇಲ್ಲ. ಮೊದಲು ಮನೆಯಲ್ಲಿ ಮಾತ್ರೆಗಳ ಇವು ಇರ್ತಿದ್ವು ಎಲ್ಲ ಕಿಟ್ಸ್, ಇದು ಮಗಂದು, ಇದು ಮಗಳದು, ಇದು ಮೊದಲೇ ಹೆಂಡ್ತಿದ್ದು, ಇದು 2ನೇ ಹೆಂಡ್ತಿದ್ದು, ಇದು ನಂದು ಅಂತ ಹೇಳಿ ಎಲ್ಲ ಇವು ಬೇರೆ ಬೇರೆ ಕಿಟ್ಸ್ ಇರ್ತಿದ್ವು ಮೆಡಿಸಿನ್ಸ್ ಇದ್ದು. ಈಗ ಯಾವ ಇಲ್ಲ ಅನ್ನೋ ಮಾತು ಹೇಳಿದ್ರೆ. ಧ್ಯಾನದ ಪರಿಚಯದಿಂದ ನಾನು ಮಾಂಸ ತಿನ್ನುವುದನ್ನು ಬಿಟ್ಟೆ, ಇದೇ ಸರಿಯಾದ ಮಾರ್ಗ ಎಂದು ತಿಳಿದುಕೊಂಡೆ. ಅದೇ ರೀತಿ ನನ್ನ ಕುಟುಂಬದವರೆಲ್ಲರೂ ಈಗ ಧ್ಯಾನಕ್ಕೆ ಬಂದಿದ್ದಾರೆ, ಮತ್ತೆ ಮಾಂಸಾಹಾರದಿಂದ ಸಸ್ಯಾಹಾರಿಗಳಾಗಿ ಪರಿವರ್ತನೆ ಆಗಿದ್ದಾರೆ ಅಂತ ಹೇಳಿದ್ರೆ. ಧ್ಯಾನ ಅನ್ನೋದೆಲ್ಲ ಪ್ರತಿಯೊಬ್ಬರಿಗೂ ಅತ್ಯವಶ್ಯಕ. ಅದೇ ರೀತಿ ಸಸ್ಯಾಹಾರವು ಅದು ಮಾಂಸಾಹಾರ ಏನದಲ್ಲ, ಅದು ಮಾನವನ ಆಹಾರನೇ ಅಲ್ಲ, ಅದು ಪಾಪಾಹಾರ. ನೋಡ್ರಿ, ಯಾವ ಪ್ರಾಣಿನೂ ಇದನ್ನ 8-9 ತಾಸು ಮಲ್ಗೋದಿಲ್ಲ, ಆದ್ರೆ ಮನುಷ್ಯ ಮಾತ್ರ ನಿದ್ದೆ ಹೊಡಿತಾನೆ. ಮತ್ತೆ ಇನ್ನೊಂದು ಹೇಳಿದ್ರಿ, ಪ್ರತಿಯೊಂದು ಪ್ರಾಣಿಗೂ ತಾವು ಸಾಯುವ ಮುನ್ನ ಅದು ಅರಿವಾಗ್ತದೆ ಅಂತ ಹೇಳಿದ್ರೆ. ನ್ಯಾಷನಲ್ ಜಿಯೋಗ್ರಫಿಯಲ್ಲಿ ಆ ಚಾನಲ್ ನೋಡಿದಾಗ ನಿಮ್ಗೆ ಗೊತ್ತಾಗ್ತದೆ, ಪ್ರಾಣಿಗಳಿಗೆ 6th ಸೆನ್ಸ್ ಇರ್ತದೆ. ಹೌದ್ರಿ, ಅದು ಯಾಕಂದ್ರೆ ಭೂಕಂಪ ಆಗುವಾಗ ಪ್ರಾಣಿಗಳು ಎಲ್ಲಿಂದ ಇದನ್ನ ಓಡ್ತಿರ್ತಾವ ನೋಡ್ರಿ, ಬೇರೆ ಇದಕ್ಕೆ ಹೋಗ್ತಾವ. ಆಮೇಲೆ ಇದು ಸೂರ್ಯಗ್ರಹಣ ಆಗ್ತದಲ್ಲ, ಅವಾಗೂ ಸಹ ಅವು ರಿಯಾಕ್ಟ್ ಮಾಡ್ತಾವ, ಅವಕ್ಕೆಲ್ಲ ಗೊತ್ತಾಗ್ತದೆ, ಅವಕ್ ಇದು ಇಲ್ದ್ರು ಕೂಡ. ಮತ್ತೆ ನೀವು ಹೇಳಿದ್ರೆ ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ ಎಲ್ಲವನ್ನು ನಾವು ಪ್ರೀತಿ ಮಾಡಬೇಕು ಅಂತ. ಅವುಗಳಿಗೂ ಕೂಡ ಸ್ವತಂತ್ರವಾಗಿ ಜೀವಿಸಲಿಕ್ಕೆ ಹಕ್ಕಿದೆ, ಅವುಗೆ ತಮ್ಮಂತೆ ತಾವು ಜೀವಿಸ್ಲಿಕ್ಕೆ ಕೊಡ್ಬೇಕು. ಮನೆಯಲ್ಲಿ ಒಂದು ಇರಿಬಿದ್ರು ಕೂಡ ನೀವು ಕೊಲ್ಲೋದಿಲ್ಲ. ಜಿರಳೆ, ಹಲ್ಲಿ, ಅವು ಬೇರೆ ಸಣ್ಣ ಸಣ್ಣ ಕ್ರಿಮಿ ಕೀಟಗಳನ್ನು ತಿಂದು ಅದ ನಮ್ಮ ಇದನ್ನ ಪರಿಸರವನ್ನು ಇದನ್ ಮಾಡ್ತಾವೆ. ಅದಕ್ಕೆ ಅವುಗಳಿಗೆ ತ್ರಾಸ ಕೊಡಬಾರ್ದು ಅಂತ ಹೇಳಿದ್ರೆ. ಹಾಗೆ ಮಾಂಸಾಹಾರದಲ್ಲಿರುವ ಎಲ್ಲಾ ಇದು ಒಳ್ಳೆ ವಿಟಮಿನ್ ಸಸ್ಯಾಹಾರದಲ್ಲಿ ಸಿಕ್ಕೇ ಸಿಗ್ತವೆ. ಅದು ತಪ್ಪು ಗ್ರಹಿಕೆ. ಮಾಂಸಾಹಾರ ತಿಂದ್ರೆ ಅಷ್ಟೇನೆ ಬಲಶಾಲಿ ಆಗ್ತಾರೆ, ಪ್ರೋಟೀನ್ ಸಿಗ್ತದೆ, ದಷ್ಟಪುಷ್ಟ ಆಗ್ತಾರೆ ಅನ್ನೋದು ಎಲ್ಲದೂ ಸಸ್ಯಾಹಾರದಲ್ಲಿ ಉಪಲಬ್ಧ ಇದೆ ಅನ್ನೋ ಮಾತು ಹಂಚ್ಕೊಂಡ್ರಿ. ಹಾಗೆ ಇವತ್ತು ಬಹಳ ಅದ್ಭುತವಾದ ಅನುಭವ ಹಂಚ್ಕೊಂಡ್ರಿ. ತುಂಬಾ ಧನ್ಯವಾದಗಳು ನಿಮಗೆ ಲೋಕೇಶ್ ಅಣ್ಣ. ದೃಢ ಸಂಕಲ್ಪ ಇರಬೇಕು. ಧ್ಯಾನ ಮಾಡಿದ್ರೆ ನಾವು ಸಂಪೂರ್ಣವಾಗಿ ಆರೋಗ್ಯದಿಂದ ಮತ್ತು ನೆಮ್ಮದಿಯಿಂದ ಜೀವನ ಸಾಗಿಸ್ಲಿಕ್ಕೆ ಅದು ಅನುಕೂಲ ಆಗ್ತದೆ ಅಂತ ಹೇಳಿದ್ರೆ. ನಮ್ಮ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿ ಸರಿಯಾಗಿದ್ದರೆ ಎಲ್ಲವೂ ಸರಿ ಹೋಗ್ತದೆ ಅನ್ನೋ ಮಾತು ಹೇಳಿ ಇವತ್ತು ನಿಮ್ಮ ಇದನ್ನ ಮಾಡೋದು ತುಂಬಾ ಖುಷಿ ಆಯ್ತಪ್ಪ ಲೋಕೇಶ್ ಅಣ್ಣ. ಬ್ಯೂಟಿಫುಲ್. ಥ್ಯಾಂಕ್ ಯು. ಅಲ್ಲ